वर्यो मे सन्निधत्तां सदा हृदि संत श्रीरंगपृथ्वीश चरणत्राणशेखराग जयन्ति भुवनत्राण पदपङ्कजरेणवगा परताय परं नमोऽस्तु तस्मै प्रथमोदाहरणाय भक्तिभाजा यदुपग्नमशेषतः पृथिव्यां प्रथितो राघव पादुका प्रभावका. ನಾದ ಪದ್ಧತಿನಲ್ಲಿ 86ನೇ ಶ್ಲೋಕ. ಸ್ವಾಮಿ ದೇಶಿಕರ ಪಾದುಕಾ ಸಹಸ್ರದಲ್ಲಿ ತುಂಬ ಮುಖ್ಯವಾದಂಥ ಒಂದು ಅಧ್ಯಾಯ ಪದ್ಧತಿ. ಯಾಕಂದರೆ ಪಾದುಕಾದೇವಿ ಪರಮಾತ್ಮನನ್ನು ವಿಜಯ ಮಾಡಿಸ್ಕೊಂಡು ಉತ್ಸವದಲ್ಲಿ ಕರ್ಕೊಂಡು ಬರ್ತಾಳೆ. ಮುಖ್ಯ ಕಾರಣ ಎಲ್ಲ ಜೀವ ರಕ್ಷಣೆ. ಪರಮಾತ್ಮ ಒಂದೊಂದು ಚೇತನನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ವಿಧ ವಿಧವಾದಂತಹ ಉಪಾಯವನ್ನು ಮಾಡಿ ಅವರನ್ನು ಹೇಗಾದರೂ ತನ್ನ ಕಡೆಗೆ ಸೆಳ್ಕೊಳ್ಬೇಕು, ಕರ್ಕೊಂಡು ಹೋಗಬೇಕು, ಭಕ್ತಿ ಬೆಳೆಸಬೇಕು ಅಂತ ಚಿಂತನೆ ಮಾಡ್ತಾನೆ. ಅದಕ್ಕೋಸ್ಕರನೇ ಇವನ 5 ಸ್ವರೂಪ, ಅದರಲ್ಲಿ ಅರ್ಚಾರೂಪ ನಮಗೆ ಹತ್ತಿರದಲ್ಲಿರುವಂಥದ್ದು. ನಾವು ಅದನ್ನು ನೋಡಿ ಆನಂದ ಪಡ್ತಾ ಇದ್ವಿ. ಎಲ್ಲರೂ ಅದನ್ನು ನೋಡಿ ಉತ್ಸವದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ, ಮೂರ್ತಿಯನ್ನು ನೋಡ್ತಾರೆ. ಪರಮಾತ್ಮ ಮೂರ್ತಿ ಅಂದ್ರೂ ಅವರಿಗೆ ಮೂರ್ತಿಯನ್ನು ಕೊಟ್ಟು ಅವನನ್ನಲ್ಲಿ ಕಾಣೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ನಾವು. ಯಾಕೆಂತಂದರೆ ಅಲ್ಲಿ ಏನೋ ಒಂದು ತರಹ ಆನಂದ ಇದೆ. ಪರಮಾತ್ಮನ ಅಲಂಕಾರವು, ಅಲ್ಲಿ ಬರುವಂತಹ ಜನಗಳು, ಅಲ್ಲಿ ಮಾಡುವಂಥ ಉತ್ಸವಗಳು, ಅದರ ವೈಭವವೋ ಎಲ್ಲ ನೋಡಿದಾಗ ಉತ್ಸಾಹ ಉಂಟಾಗತ್ತೆ. ಅದಕ್ಕೋಸ್ಕರ ಅದಕ್ಕೆ ಅರ್ಚಾ ಮೂರ್ತಿಯಲ್ಲಿ ಭಗವಂತನನ್ನು ಅದನ್ನು ತೋರಿಸ್ಕೊಟ್ಟಿದ್ದಾರೆ ಆಚಾರ್ಯರುಗಳು. ಅದರಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಶ್ರೀರಂಗ ಕ್ಷೇತ್ರದಲ್ಲಿ ನಡೆಯುವಂತಹ ಸಂಪೂರ್ಣವಾದ ಉತ್ಸವದಲ್ಲಿ ತಾನು ಒಂದೊಂದು ಕ್ಷಣದಲ್ಲೂ ಒಂದೊಂದು ಹೆಜ್ಜೆನಲ್ಲೂ ಅದನ್ನು ಪಾಲ್ಗೊಂಡು ಅನುಭವಿಸಿ ಅದನ್ನು ಪಾದುಕಾ ಶಾಸ್ತ್ರದಲ್ಲಿ ವರ್ಣನೆ ಮಾಡಿ ಅವರಿಗೆ ಅದಕ್ಕೋಸ್ಕರನೇ ಇದು ಒಂದು ಭಾಗ್ಯ ಸಿಕ್ತು ಅಂತ ಕಾಣಿಸುತ್ತೆ. ಆ ಉತ್ಸವನ್ನೆಲ್ಲ ಬೇರೆ ಬೇರೆ ತರಹ ಅನುಭವಿಸ್ಬೇಕು. ಕಿರಣಗಳಾಗಲಿ, ಪ್ರಕಾಶವಾಗಲಿ, ಅದರ ನಾದವಾಗಲಿ, ಆ ಪಾದುಕೆಯ ಒಂದೊಂದು ನಡೆಯಾಗಲಿ ಎಲ್ಲವನ್ನೂ ಅನುಭವಿಸ್ಬೇಕು ಅಂತ ಆಸೆ. ಅದಕ್ಕೋಸ್ಕರ ಸಂಚಾರ ಪದ್ಧತಿ, ನಾದ ಪದ್ಧತಿ, ರತ್ನ ಪದ್ಧತಿ, ಕಿರಣಗಳ ಪದ್ಧತಿ ಅಂತ 32 ಚಾಪ್ಟರ್ ಮಾಡೋಕ್ಕೆ ಅವರಿಗೆ ಸಾಧ್ಯ ಆಯಿತು ಅಲ್ವಾ. ಒಂದು ವಿಷಯ ನೋಡಿ, ರತ್ನದ ಕಾಂತಿ ಒಂದೇ, ಕಾಂತಿ ಅಂದರೆ ಸೂರ್ಯಕಾಂತಿ ಒಂದೇ ತಾನೆ. ಅದೇ ಥರನೇ ಚಂದ್ರಕಾಂತಿ, ಸೂರ್ಯಕಾಂತಿ ಒಂದೇ, ಅದನ್ನು ಬೇರೆ ಬೇರೆ ಕಲರ್ಸೂ ಇಲ್ಲ. ಆದರೆ ಇಲ್ಲಿ ಒಂದೊಂದು ಮಣಿಯಲ್ಲಿ ಬರುವಂತಹ ಕಾಂತಿಯನ್ನು ತಗೊಂಡು ಅಷ್ಟೊಂದು ಅಧ್ಯಾಯಗಳನ್ನು ಮಾಡಿ, ಹಸಿರಿಗೆ ಒಂದು, ಹಳದಿಗೆ ಒಂದು, ಬಣ್ಣಗಳಿಗೆ ಒಂದೊಂದು ರತ್ನಕ್ಕೆ ಒಂದೊಂದು ಪದ್ಧತಿಯಂತೆ ಅನುಭವಿಸಿದ್ದಾರೆ. ಅದು ಅವರಿಗೆ ಪರಮಾತ್ಮ ಕೊಟ್ಟಂಥ ಒಂದು ದೊಡ್ಡ ಯೋಗ. ಯಾಕೆಂದರೆ ನಾವು ಸ್ಮರಣೆ ಮಾಡೋಕ್ಕಾಗಲಿ, ದರ್ಶನ ಮಾಡೋಕ್ಕಾಗಲಿ ಅವನೇ ಸಂಕಲ್ಪ ಮಾಡಬೇಕು. ನೀ ನಿನೈಕ ವೇಂಡುಮೆ, ನಿರಂತರಂ ನಿನೈಪದಾಗ ನೀ ನಿನೈಕ ವೇಂಡುಮೆ ಅಂದರೆ ಭಗವಂತನೇ ಸಂಕಲ್ಪ ಮಾಡಬೇಕು. ದೈವ ಸಂಕಲ್ಪ ಇಲ್ಲದೆ ನಮ್ಮ ಮನುಷ್ಯ ಪ್ರಯತ್ನ ಪ್ರಯೋಜನ ಇಲ್ಲ. ಆದರೆ ಮಾಡ್ತಾ ಇರಬೇಕು, ಮನುಷ್ಯ ಪ್ರಯತ್ನ ಮಾಡ್ತಾ ಇರಬೇಕು. ಅವನಿಗೆ ಒಪ್ಪಿಸಿ ಬಿಡಬೇಕು. ಅಪ್ಪ ಕೊಡು ಭಾಗ್ಯ ಅನ್ನಬೇಕು. ಆ ಭಾಗ್ಯ ಕೊಟ್ಟರೆ ಅದು ಖಂಡಿತವಾಗಿ ಪರಮಾನಂದದ ಒಂದು ನೆಲೆಗೆ ಕರ್ಕೊಂಡು ಹೋಗುತ್ತೆ. ಅದು ವೈಯಕ್ತಿಕವಾದ ಒಂದು ಅನುಭವ. ಅದನ್ನು ನಾದ ಪದ್ಧತಿಯಲ್ಲಿ ಕಡೆಯಲ್ಲಿದ್ದೀವಿ ನಾವು. ಬೇರೆ ಬೇರೆ ತರಹ ವರ್ಣನೆ ಮಾಡಿದರು. ಈಗ ಈ ಶ್ಲೋಕಗಳಲ್ಲೆಲ್ಲ ಅವರ ಅಂತ್ಯಕಾಲದಲ್ಲಿ ಪರಮಾತ್ಮನನ್ನು ಕರ್ಕೊಂಡು ಬಂದು ಆ ಶಬ್ದ ನನಗೆ ಕೇಳಿಸ್ಲಿ ಅಂತ ಪ್ರಾರ್ಥನೆ ಮಾಡಿದೆ. ಕರಣ ವಿಲಿಯ ಕಾಲೆ ವಿಕಲ ಕರಣ ವೃತ್ತೌ ವಿಕಲಾಂಗೇ ವಿಲಕ್ಷ್ಯಂ ವಿಲಪತಿ ಮೈ ಮೋಗಾತು ಬಿಭ್ರತಿ ಶೌರ್ಯ. ನಾನು ಈ ಕರಣಗಳೆಲ್ಲ ಬಿಡುವಂಥ ಕಾಲದಲ್ಲಿ ನಾನು ಅಳ್ತಾ ಇರ್ತೀನಿ, ಮೋಹದಿಂದ ತುಂಬ ಕಷ್ಟಪಡ್ತಾ ಇರ್ತೀನಿ, ರೋದನ ಕೂಕ್ಕೊಳ್ತಾ ಇರ್ತೀನಿ. ಸಂಕಟ ಉಂಟಾಗತ್ತೆ. ಈ ಶರೀರವನ್ನು ಬಿಟ್ಟು ಹೋಗೋಕ್ಕೆ ಆತ್ಮಕ್ಕೆ ಇಷ್ಟ ಇಲ್ಲ. ತುಂಬ ಚೆನ್ನಾಗಿದೆಯಲ್ಲ ಇದು ಅಂತ ನಾವು ಸಂಸಾರನ ಚೆನ್ನಾಗಿದೆ ಅನ್ನೋಂತೆ ಅದು ಇದು ಸಂಸಾರ ಅಂದ್ಕೊಂಡಿದೆ. ಅಯ್ಯೋ ಈ ಶರೀರ ಬಿಡಬೇಕಲ್ಲ, ಇಷ್ಟು ದಿವಸ ಊಟ ಕೊಡ್ತಾ ಇತ್ತಲ್ಲ ಅಂತ ಹೇಳಿ ಅದು ಬಿಡೋಕ್ಕೆ ಅದಕ್ಕೆ ಇಷ್ಟ ಇಲ್ಲ. ಸಂಕಟ ಅಂದರೆ ಸಂಕಟ ಆಗುತ್ತೆ. ಅದಕ್ಕೆ ಮರಣ ಸಂಕಟ ಅಂತಾರೆ. ಆ ಸಂಕಟ ಬಂದಾಗ ನಾನು ಮೋಹವಶದಿಂದ ಯಾವುದು ತಿಳಿದೆ ವಿಲಕ್ಷ, ಒಂದ್ರ ಜೊತೆಗೆ ಒಂದಕ್ಕೆ ಹೊಂದಿಕೊಳ್ಳದೆ ವಿಲಪತಿ, ಸಂಕಟದಿಂದ ನರಳ್ತಾ ಇರ್ತೀನಿ, ಕೂಕೋತಾ ಇರ್ತೀನಿ. ಹೆಂಗೆ ಕೂಕೋತೀನೋ ಗೊತ್ತಿಲ್ಲ, ನನಗೆ ಗೊತ್ತಾಗಲ್ಲ, ಕೂಕೋತಾ ಇರ್ತೀನಿ. ಆಗ ತ್ವಂ ನೀನು ಶೌರಿ ಪಾದಾವನಿ, ಶೌರ್ಯ ಪಾದವನ್ನು ಅವನಿ ರಕ್ಷಣೆ ಮಾಡುವಂಥ, ಅವನಿ ಧಾತು ರಕ್ಷಣೆ.
ಅದರಿಂದ ರಕ್ಷಕಳಾದಂತಹ ಹೇ ಅಮ್ಮ ಪಾದುಕೆ, ನನ್ನ ಇಂದ್ರಿಯಗಳೆಲ್ಲ ಹೊರಟೋಗಿರುತ್ತೆ, ಏನೂ ಕೆಲಸ ಮಾಡ್ತಾ ಇರಲ್ಲ. ಆಗ ನಾನು ವಿಲಪಂತಿ, ನೀನು ಬಂದು ನನಗೆ ಪರಮಾತ್ಮನನ್ನು ಕರ್ಕೊಂಡು ಬಂದು ಬಿಜ ಮಾಡಿಸ್ಕೊಂಡು ಬಂದು ನಿನ್ನ ಮಧುರವಾದ ಶಿಂಜಾನಾದ ನನಗೆ ಕೇಳಿಸ್ಬೇಕು. ನೀನು ಪರಮಾತ್ಮನ ಕರ್ಕೊಂಡು ಬಂದಾಗ ನಿನ್ನಲ್ಲಿರುವಂತಹ ಮಣಿಗಳ ಘರ್ಷಣೆಯಿಂದ ಉಂಟಾಗುವಂಥ ನಾದ ನನಗೆ ಜಣ್ಣಂತ ಕಿವಿಗೆ ಕೇಳಿಸ್ಬೇಕು. ನನ್ನ ಹತ್ತಿರ ದಯಮಾಡಿ ಅಭಯವನ್ನು ಕೊಟ್ಟು ನನಗೆ ರಕ್ಷಿಸಬೇಕು ಅಂತ ಪಾದುಕೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಸ್ವಾಮಿ ದೇಶಿಕರು. ಅಂದರೆ ಕೊನೆಗಾಲದಲ್ಲಿ ಆಳ್ವಾರರ ಅವರ ನೆನಪು ಬರುತ್ತಾ, ಆಳ್ವಾರುಗಳ ನೆನಪು ಬರುತ್ತಾ, ಭಕ್ತರ ನೆನಪು ಬರುತ್ತಾ, ಭಗವಂತನ ನೆನಪು ಬರುತ್ತಾ? ಬರಲ್ಲ. ಯಾಕೆ ಅಂತಂದರೆ ನಮಗೆ ವಾಸನ ಇನ್ನೂ ಬಿಟ್ಟಿಲ್ಲ. ವಾಸನ ಏನು ಮಾಡುತ್ತೆ? ಕರ್ಕೊಂಡೋಗುತ್ತೆ. ಅದಕ್ಕೆ ಮುಖ್ಯವಾದ ರಸನ ಇದೆಯಲ್ಲ, ಅದೇ ಆ ರಸವನ್ನು ಅನುಭವಿಸುವಂಥ ನಾಲಿಗೆ ಇದೆಯಲ್ಲ, ಅದು ಕಡೆಗೆ ಹೋಗೋದು. ಕಣ್ಣು ಬಿಟ್ಟು ಹೋಗುತ್ತೆ, ಕಿವಿ ಫಸ್ಟ್ ಹೊಟ್ಟೋಗುತ್ತೆ, ಆಮೇಲೆ ಮೂಗು ವಾಸನೆ ಹೊಟ್ಟೋಗುತ್ತೆ, ಆಮೇಲೆ ಸ್ಪರ್ಶನೂ ಹೊಟ್ಟೋಗುತ್ತೆ, ದರ್ಶನವೂ ಹೊಟ್ಟೋಗುತ್ತೆ, ನಾಲಿಗೆ ಮಾತ್ರ ಕೇಳ್ತಾ ಇರೋದು ರಸನ. ಅದು ರಸವನ್ನು ಅನುಭವಿಸ್ಬೇಕು ಅಂತ. ಅದರಿಂದ ಅದಕ್ಕೆ ಅವಾಗ ಬರುತ್ತಾ ಜ್ಞಾಪಕ? ಬರಲ್ಲ, ಬೇರೆ ಏನೋ ಜ್ಞಾಪಕ ಬರುತ್ತೆ. ಅದರಿಂದ ನಿನ್ನ ಶಬ್ದವನ್ನು ಕೇಳಿದ ತಕ್ಷಣ ಭಗವಂತನ ನೆನಪು ಬರುತ್ತೆ. ಆಗ ನೀನು ಅಭಯವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಇದರಲ್ಲಿ. ಅದರಿಂದ ಅರ್ಥಾನುಸಂಧಾನ ಮಾಡಬೇಕು. ಆಳ್ವಾರುಗಳ ಸೂಕ್ತಿಗಳನ್ನು ಅರ್ಥಾನುಸಂಧಾನ ಮಾಡಿ ಅದರಿಂದ ಅನುಭವಿಸಿ ಆಗ ಉತ್ತಮವಾದ ಸುಕೃತ ಉಂಟಾಗುತ್ತೆ. ಅದೇ ನಮಗೆ ಸುಕೃತ. ನಾವು ಹೇಳ್ತೀವಲ್ಲ, ಪರಮಾತ್ಮ ಹುಡುಕ್ತಾ ಇದ್ದಾನೆ ಏನೋ ಸುಕೃತ, ಯಾದೃಚ್ಛಿಕವೋ ಇದು ಅಂತ. ಇದು ಪ್ರಾಸಂಗಿಕ ಅನ್ನೋಲ್ಲ, ಇದು ನಾವು ಕೇಳಿಕೊಂಡು ಮಾಡುವಂಥ ಸುಕೃತ, ಇಚ್ಛೆಯಿಂದ ಮಾಡುವಂಥದ್ದು, ತಿಳ್ಕೊಂಡು ಮಾಡುವಂಥದ್ದು ನಾಮ ಸಂಕೀರ್ತನ. ಅದರಿಂದ ಕಲಿಯುಗದಲ್ಲಿ ನಾಮ ಸಂಕೀರ್ತನೆ ಮಾಡಬೇಕು. ಅದನ್ನೇ ಆಳ್ವಾರುಗಳು ಅವರ ಪಾಶುರಗಳ ಮೂಲಕವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸ್ವಾಮಿ ದೇಶಿಕರು ಸುಂದರವಾದ ಅನುಭವವನ್ನು ಕೊಡ್ತಾರೆ. ಅದರಿಂದ ಆಚಾರ್ಯರ ಸೂಕ್ತಿಗಳನ್ನು ಬೈಹಾಟ್ ಮಾಡಿಕೊಂಡು ಅಥವಾ ಯಾವಾಗಲೂ ಟೈಮ್ ಸಿಕ್ಕಿದಾಗಲೆಲ್ಲ ಅನುಸಂಧಾನ ಮಾಡ್ತಾ ಇದ್ದರೆ ಮನಸ್ಸಿಗೆ ಶಾಂತಿ, ಆನಂದ, ಸಂತೋಷ, ಸುಖ ಇರುತ್ತೆ ಅಂತಾರೆ, ತಿಳಿಸ್ಕೊಡ್ತಾರೆ. ಇದೆಲ್ಲ ಆರ್ಟ್ ಆಫ್ ಲಿವಿಂಗು ನಮಗೆ ನಮ್ಮ ಆಚಾರ್ಯರು ತಿಳಿಸಿಕೊಡುವಂಥದ್ದು. ಇದು ನೆಕ್ಸ್ಟು ಅಷ್ಟೇ 467 ಕರಣ ವಿಗಮ ಕಾಲೇ ಕಾಲ ಹುಂಕಾರ ಶಂಕಿ. ಕರಣ ವಿಗಮ ಅಂದರೆ ಈ ಕರಣಗಳು ಅಂದರೆ ಇಂದ್ರಿಯಗಳು ಎಲ್ಲ ವಿಗಮ, ಎಲ್ಲ ರಿಟೈರ್, ಎಲ್ಲ ಒಂದೊಂದಾಗಿ ರಿಟೈರ್ ಆಗಬೇಕು, ಎಲ್ಲ ಕೆಲಸ ಮಾಡ್ತಾ ಇರೋದಿಲ್ಲ. ಆ ಕಾಲದಲ್ಲಿ ವಿಗಮ ಕಾಲದಲ್ಲಿ ಕಾಲ ಹುಂಕಾರ, ಅವ್ನು ಬರ್ತಾನೆ, ಕಾಲ ಯಮ ಬರ್ತಾನೆ, ಹ್ಞೂ ಅಂತಾನೆ, ಹುಂಕಾರ, ಅವ್ನು ಇನ್ನೇನು ಅದೇ ಕೆಲಸ ತಾನೆ. ಆಗ ಆ ಅಂತ್ಯಕಾಲದಲ್ಲಿ ಆ ಯಮ ಬಂದು ಅವನು ಗದರಿಸ್ಕೊಳ್ತಾನೆ ಜೋರಾಗಿ, ನಡಿ ಅಂತಾನೆ. ನಡೆಯೋದ್ರೆ ನಾವಾಗೆ ನಡೆಯೋಕ್ಕಾಗಲ್ಲ, ಗೊತ್ತು ನಡೆಯಲ್ಲ ಅಂತ ಇದು ಬಿಟ್ಟು ಹೋಗೋಕ್ಕಾಗಲ್ಲ ಶರೀರವನ್ನು. ಅದಕ್ಕೆ ಪಾಶ ಹಾಕ್ತಾನೆ, ಪಾಶ ಹಾಕಿ ಎಳಿತಾನೆ. ಮೊದಲು ಬಾ ಅಂತಾನೆ, ಬರಲ್ಲ, ಗದರಿಸ್ತಾನೆ, ಬರಲ್ಲ, ಬೈತಾನೆ, ಬರಲ್ಲ. ಅದೆಲ್ಲ ಗಲಾಟೆ, ಜಗಳ. ಅದಕ್ಕೆ ಅವ್ರು ಹೇಳ್ತಾರೆ, ಅವನ ಹುಂಕಾರ ನನಗೆ ಕೇಳಿಸ್ಬಾರ್ದು, ಅದು ನನಗೆ ಕೇಳಿಸ್ಬಾರ್ದು. ಅದಕ್ಕೆ ಮುಂಚೆನೇ ನೀನು ಜಣ್ಣಂತ ಪರಮಾತ್ಮನನ್ನು ಕರ್ಕೊಂಡು ಬರಬೇಕು. ಅದನ್ನು ಕೇಳ್ತಾರೆ ಇದರಲ್ಲಿ. ಪಕ್ಕದಲ್ಲೇ ಆ ಕಡೆ ಶ್ರೀದೇವಿ, ಈ ಕಡೆ ಭೂದೇವಿ, ಇಬ್ಬರನ್ನೂ ಕರ್ಕೊಂಡು ಪಥ್ಯದಲ್ಲಿ ಪರಮಾತ್ಮನನ್ನು ಕರ್ಕೊಂಡು ನೀವು ಬಂದುಬಿಡು, ಆಗ ನನಗೆ ಆ ಹುಂಕಾರ ಕೇಳಿಸೋದಿಲ್ಲ. ಅವನು ಇದ್ಕೊಳ್ಳಿ, ನಂಗೆ ಗೊತ್ತಿಲ್ಲ, ಅವ್ನು ಮಾಡ್ತಾ ಇರಲಿ, ಅದು ಕೇಳಿಸ್ಬಾರ್ದು ನನಗೆ ಅಂತ ಕೇಳ್ಕೊಳ್ತಾರೆ. ಆ ಧ್ವನಿ ನನ್ನ ಕಿವಿಗೆ ಕೇಳುವಂತೆ ಮಾಡಬೇಕಮ್ಮ ಪಾದುಕಾದೇವಿ ಅಂತ ಪ್ರಾರ್ಥನೆ. ಹುಂಕಾರ ಶಂಕಿ ಧೃತಪದ ಮುಪಗಚ್ಚನ್ನ ದತ್ತಹಸ್ತ ಪ್ರಿಯಾಭ್ಯಾಂ. ನಿನ್ನ ಉಭಯ ನಾಚಿಯಾರ ಜೊತೆಯಲ್ಲಿ ಕೈ ಹಿಡ್ಕೊಂಡು ಬರಬೇಕಂತ. ಒಂದು ಕೈನ ಶ್ರೀದೇವಿ, ಇನ್ನೊಂದು ಕೈನಲ್ಲಿ ಭೂದೇವಿನ ಹಿಡ್ಕೊಂಡು ಕರ್ಕೊಂಡು ಬರಬೇಕಂತ ಕೇಳ್ತಾರೆ. ಆ ಥರ ಬಂದು ನನಗೆ ನಿನ್ನ ದರ್ಶನವನ್ನು ಕೊಟ್ಟು, ಆ ದರ್ಶನಕ್ಕೆ ಮುಂಚೆ ನಿನ್ನ ನಾದ ಬರಬೇಕು, ಕೇಳಿಸ್ಬೇಕು. ಮಂಜುನಾದಂ, ಇಂಪಾದ ನಿನ್ನ ಸುಂದರವಾದ ಕರ್ಣಾಮೃತ ಅದು ಕೇಳಿಸ್ಬೇಕು. ಪರಿಣಮಯತು, ಕೇಳಿಸುವಂತೆ ನೀನು ಪರಿಣಾಮ ಮಾಡು. ಅಂದರೆ ನೀನು ಬಲಾತ್ಕಾರವಾಗಿ ಭಗವಂತನನ್ನು ನನ್ನ ಹತ್ರ ಕರ್ಕೊಂಡು ಬಾ ಅಂತ್ಯಕಾಲದಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ರೀರಂಗ ಕ್ಷೇತ್ರದಲ್ಲಿ ತಾನೇ ವಾಸ ಮಾಡ್ತಾ ಇದ್ದಾರೆ ಸ್ವಾಮಿ ದೇಶಿಕರು. ಕಡೆ ಕಾಲದಲ್ಲಿ ಪರಮಾನಂದ ಅವರಿಗೆ ಸದಾ ರಂಗನಾಥರ ಸೇವೆ. ಕಾಂಚೀಪುರದಲ್ಲಿದ್ದಾಗ
ವರದನೇ ನನಗೆ ಆಸ್ತಿ ಅಂತ ಹೇಳಿಬಿಟ್ರು. ಹಸ್ತಿಶೈಲ ಅವನೇ ನನಗೆ ಆಸ್ತಿ ಇರಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡಬೇಕು? ಅದು ಪಿತಾಮಹನಿಂದ ಬಂದಿರೋ ಆಸ್ತಿ ನನಗೆ ದತ್ತವಾಗಿ ಬಂದಿದೆ, ದಾಯವಾಗಿ. ಯಾವುದು? ಆ ಕರಿಗಿರಿನಾಥ ವರದ ಅಂತ. ಅಸ್ತಿಮೇ ಹಸ್ತಿಶೈಲಾಗ್ರೆ. ಪಿತಾಮಹನ ಒಂದು ಸ್ವತ್ತು ನನ್ನ ಹತ್ರ ಇದೆ, ನಾನು ಯಾಕೆ ವೈಕುಂಠಕ್ಕೆ ಹೋಗ್ತೀನಿ? ನಮೇಭಿಲಾಷ ವೈಕುಂಠೇ ನಮೇಭಿಲಾಷ. ವೈಕುಂಠವೂ ಕೂಡ ನನಗೆ ಅಭಿಲಾಷೆ ಇಲ್ಲ, ಇವನೇ ಇಲ್ಲಿ ಇದ್ದುಬಿಟ್ಟಿದ್ದಾನೆ. ಅಂದರೆ ಅರ್ಚೆಯಲ್ಲಿ ಸಂಪೂರ್ಣವಾಗಿ ಮುಳುಗಿದವರು. ಅದು ಅನುಭವ, ಅದು ಅವರಿಗೆ ಬಂದಂಥ ಅನುಭವ. ಅವರು ನಾವು ಎಲ್ಲರನ್ನೂ ಬೇರೆ ಬೇರೆ ಥರ ನೋಡ್ತೀವಿ, ಇದು ವಿಗ್ರಹ ಅದು ಅಂತ. ಆದರೆ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಸಾಕ್ಷಾತ್ಕಾರವಾದವರಿಗೆ ಎಲ್ಲವೂ ಪರಮಾತ್ಮನೇ, ಎಲ್ಲವೂ ಪರಮಾತ್ಮ. ಅದರಿಂದ ಅರ್ಚಾರೂಪದಲ್ಲಿ ಅನುಭವಿಸ್ತಾರೆ. ಆ ಅನುಭವ ಇಲ್ಲಿ ನಮಗೆ ಉಣಬಡಿಸ್ತಾ ಇದ್ದಾರೆ ಇವರು. ವಿರಂದು ಸಾಪಾಡ್ತಾರ, ನಾವು ಅದೇ ಥರ ಅನುಭವಿಸಲಿ ಅಂತ ಅವ್ರಿಗೆ ಆಸೆ ಆಚಾರ್ಯರಿಗೆ. ಅದಕ್ಕೋಸ್ಕರ ಎಷ್ಟು ವಿಶದವಾಗಿ ಕೊಟ್ಟಿದ್ದಾರೆ ನೋಡಿ. ಪ್ರಿಸೈಸ್ ಇಲ್ವೇ ಇಲ್ಲ, ಎಲ್ಲ ಅಷ್ಟು ಚೆನ್ನಾಗಿ ವರ್ಣನೆ ಮಾಡಿ ಕೊಟ್ಟಿದ್ದಾರೆ. ಹುಂಕಾರ ಬೇಡ ಅಂತ. ಕಮಲವನ ಸಖೀಂ ತಾಂ ಕೌಮುದೀಮುದ್ವಗಂತಂ ಉಪನಯಂತಿ ತಾದೃಶಂ ರಂಗಚಂದ್ರಂ ಪ್ರಲಯದಿನ ಸಮುತ್ಥಾನ ಪಾದುಕೆ ಮಾಮಕೀನಾನ್ ಪ್ರಶಮಯ ಪರಿತಾಪಾನ ಶೀತಲೈಯೇ ಚಿಂತಿತೈಯೇ ಸ್ವೈಹಿ. ಇರಲ್ಲ, ಪ್ರಳಯ ದಿನ ಸಮುತ್ಥಾನ. ಪ್ರಳಯ, ನನಗೆ ಪ್ರಳಯ ಆಗುವಂಥ ದಿನ ಬಂತು ಅಂತ. ನಮ್ಮದು ಒಂದೊಂದು ಪ್ರಳಯ ತಾನು. ಒಂದೊಂದು ಜೀವಾತ್ಮ ಶರೀರವನ್ನು ಬಿಡೋದು, ಈ ಶರೀರವನ್ನು ಬಿಡೋದು ಪ್ರಳಯ, ಇನ್ನೊಂದು ಶರೀರವನ್ನು ಆರಿಸಿಕೊಳ್ಳೋದು ಸೃಷ್ಟಿ ಪ್ರಳಯ. ಸ್ಥಿತಿ ಇರುವಂಥ ಪರಮಾತ್ಮ ರಕ್ಷಣೆ. ಅದರಿಂದ ಸೃಷ್ಟಿ ಸ್ಥಿತಿ ಲಯ ಒಂದೊಂದು ಕ್ಷಣದಲ್ಲೂ ಆಗ್ತಾಯಿದೆ, ನಡೀತಾ ಇದೆ ಇಲ್ವಾ? ಅದಕ್ಕೆ ಕೇಳ್ತಾರೆ ಇಲ್ಲಿ ಕರ್ಣವಿಗಮ ಅಂತಂದರು, ವಿಗಮ ಕರ್ಣ ಅಂದರು. ಈಗ ಪ್ರಳಯ ಕಾಲ ಬರುವಂತಹ ಸಮಯದಲ್ಲಿ ಪರಿಣಮಯತು ಕರ್ಣೆ ರಂಗನಾಥಂ ಸ್ವಯಂ. ರಂಗನಾಥನನ್ನು ನೀನೇ ಸ್ವಯಂ ಕರ್ಕೊಂಡು ಬಂದು ನನ್ನ ಕಿವಿಗಳಿಗೆ ಅದು ಪ್ರಣವದಂತೆ ಶಬ್ದ ಅಂತೆ. ಅದು ಆ ನಾದಕ್ಕೆ ಪ್ರಣವ ಅಂತ ಮುಂಚೆನೂ ಅದನ್ನು ವರ್ಣನೆ ಮಾಡಿದ್ದಾರೆ. ಅದರಂತೆ ನನಗೆ ಆಗಬೇಕು, ಅದರ ನೀನು ಮಾಡಬೇಕು ಅಮ್ಮ ಪಾದುಕಾದೇವಿ. ನನ್ನ ಅಂತ್ಯಕಾಲದಲ್ಲಿ ರಂಗನಾಥ ನನ್ನನ್ನು ನೆನೆಸ್ಕೋಬೇಕು. ಅಹಂ ಸ್ಮರಾಮಿ ಮದ್ಭಕ್ತಂ. ಅದಕ್ಕೆ ಯಾರು ಕಾರಣ? ನೀ ಕರ್ಕೊಂಬರ್ಬೇಕು. ನೀನು ಬರದೇ ಇದ್ರೆ ಅವ್ನು ಬರೋಕ್ಕಾಗಲ್ಲ. ಅದಕ್ಕೆ ಕಾರಣ ಕಮಲವನ ಸಖೀಂ ತಾಂ. ನೀ ಸಾಮಾನ್ಯಳಲ್ಲ, ನೀನು ಕಮಲವನ ಸಖೀಂ ಅಂತ ಅವಳಿಗೆ ಸಂಬೋಧನೆ. ಕಮಲ ಅಂದರೆ ತಾವರೆಯ ಕಾಡಿಗೆ ಸ್ನೇಹಿತಳಂತೆ ಅವಳು, ಸಖಿ. ತಾಂ ಆ ಪ್ರಸಿದ್ಧವಾದ ಕೌಮುದಿ ಉದ್ವಗಂತಂ. ಕೌಮುದಿ ಯಾರು? ಪಾದಕ್ಕೆ ಇದು ಹೋಲಿಸ್ತಾ ಇದ್ದಾರೆ ನೋಡಿ. ಎಂತಹ ಪರಮಾತ್ಮನನ್ನು ನೀನು ರಕ್ಷಣೆ ಮಾಡ್ತಾ ಇದ್ದೆ ಅಂದರೆ ಕಮಲವನ ಸಖಿ. ಕಾಡಿಗೆ, ಯಾವುದು ಕಾಡಿಗೆ? ತಾವರೆ ಪುಷ್ಪದ ಕಾಡಿಗೆ ಸಖಿ ಅಂತೆ ಸ್ನೇಹಿತೆಯಾದಂಥ ತಾಂ ಪ್ರಸಿದ್ಧವಾದ ಕೌಮುದಿ ಮಹಾಲಕ್ಷ್ಮಿ ಎನ್ನುವಂತಹ ಬೆಳದಿಂಗಳನ್ನು, ಮಹಾಲಕ್ಷ್ಮಿ ಎನ್ನುವಂಥ ಬೆಳದಿಂಗಳನ್ನು ಉದ್ವಹಂತಂ ವಕ್ಷಸ್ಥಳದಲ್ಲಿ ಸದಾ ಇಟ್ಟುಕೊಂಡಿರುವಂತಹ ತಾದೃಶಂ ರಂಗಚಂದ್ರ. ಅಂತಹ ರಂಗಚಂದ್ರ ಒಬ್ಬನೇ ಇಲ್ಲ, ಮಹಾಲಕ್ಷ್ಮಿಯಿಂದ ಕೂಡಿರುವಂಥ ರಂಗಚಂದ್ರ, ರಂಗನಾಯಕಿ ಸಮೇತನಾಗಿ ಇರುವಂಥ ಶ್ರೀರಂಗನಾಥ ಎನ್ನುವಂಥ ಚಂದ್ರ ಏನು ಮಾಡುತ್ತೆ? ಬೆಳಕನ್ನು ಕೊಡುತ್ತೆ, ಬೆಳದಿಂಗಳು. ಸವಿಧಂ ಅಂತಹ ಅವನನ್ನು ಹತ್ತಿರಕ್ಕೆ ಕರ್ಕೊಂಡು ಬಾ. ಹತ್ತಿರಕ್ಕೆ ಉಪನಯಂತಿ, ಅವ ಬರಬೇಕು ನನ್ನ ಜೊತೆಗೆ, ನೀನು ಬರುವಂತೆ ಮಾಡಬೇಕು ನನ್ನ ಹತ್ತಿರ. ನನ್ನ ಮರಣ ಕಾಲದಲ್ಲಿ ನೀನು ಅವನ ಹತ್ತಿರಕ್ಕೆ ಬರುವಂತೆ ಪರಮಾತ್ಮ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದಾಗೇನೆ ಶೀತಲೈಹಿ ಸಿಂಜಿತೈಹಿ ಸ್ವೈಹಿ. ಶೀತಲವಾದ, ಎಲ್ಲಾದರೂ ಸೌಂಡು ಶೀತಲ ಅನ್ನೋ, ನಾದ ಶೀತಲ ಅವ್ರು ಕೇಳ್ತಾರೆ. ಶೀತಲಯ್ಯ ತಣ್ಣಗಿರ್ಬೇಕಂತ, ಆ ಶಬ್ದ ತಣ್ಣಗೆ ಮಾಡಬೇಕಂತ. ಕರ್ಣಾಮೃತ. ಇಲ್ಲೂ ಕೆಲವು ಸತಿ ನಮಗೆ ಕೆಟ್ಟ ಮಾತುಗಳನ್ನು ಕೇಳಿದರೆ ಒಂಥರ ಆಗುತ್ತಲ್ವ, ಕೋಪ ಬರುತ್ತೆ, ಉಷ್ಣತೆ. ಅದೇ ಒಳ್ಳೆ ಪ್ರಿಯವಾಗಿ ಮಾತಾಡಿಬಿಟ್ರೆ ಅದು ಮಾತು ತಾನೇ ನಮ್ಮ ಸ್ವಭಾವವನ್ನು ತೋರಿಸುವಂಥದ್ದು.
ಜೋರಾಗಿ ಮಾತಾಡಿದರೆ ಒಂಥರ ಅಂಥದಕ್ಕೆ ನಿಧಾನಕ್ಕೆ ಮಾತಾಡಿದರೆ ಪ್ರಿಯವಾಗಿ ಮಾತಾಡಿದರೆ, ಬೈಯೋದನ್ನು ನಿಧಾನಕ್ಕೆ ಮಾತಾಡಿದರೆ ಪ್ರಿಯವಾಗಿರುತ್ತಂತೆ. ಈಗ ಕೆಲವರು ಜೋರಾಗಿ ಬೈತಾರೆ, ಪರ್ಸ್ ಹುಂಕಾರ, ಅದನ್ನೇ ಪ್ರಿಯವಾಗಿ ಹೇಳಿಬಿಟ್ರೆ ಇರ್ಬೋದು, ಅದು ಬೈಗಳೇ ಇರ್ಬೋದು. ಆದರೆ ನಿಧಾನಕ್ಕೆ ನಕ್ಕೊಂಡು ತುಂಬ ಪ್ರೀತಿಯಿಂದ ಹೇಳಿದ್ರೆ ಏನಾಗುತ್ತೆ, ಅಯ್ಯೋ ಏನೋ ಇತ್ತು ಅಂತ. ಅದರಿಂದ ನಮ್ಮ ವಾಯ್ಸಲ್ಲೇ ತೋರಿಸುತ್ತೆ ಅಂತ. ನೀವು ಹೇಗಿರ್ತೀರಾ, ನಿಮ್ಗೆ ಏನಾಗಿದೆ, ಕೋಪ ಬಂದಿದೆಯಾ, ಏನಾಗಿದೆ ಅನ್ನೋದು ನಿಮ್ಮ ಇದ್ರ ಧ್ವನಿಯಿಂದ ಗೊತ್ತಾಗುತ್ತೆ. ಸೊ ಆ ಧ್ವನಿ ಮುಖ್ಯ, ಮಾತಾಡುವಂಥ ಧ್ವನಿ ಮುಖ್ಯ. ಏನಾದರೂ ಹೇಳ್ಕೊಳ್ಳಿ, ಹಾಸ್ಯನಾದರೂ ಮಾಡಿ ಅಥವಾ ಬೈರಿ ಅಥವಾ ಏನಾದರೂ ಮಾಡಿ, ಆದರೆ ಪರುಷವಾಕ್ಯ ಹೇಳಬಾರ್ದು ಅಂತ ಇದೆ. ಹಿತವಾದ ಮಾತನ್ನು, ಪ್ರಿಯವಾದ ಮಾತನ್ನು ಮಾತ್ರ ಬಾಯಿಂದ ಬರೆಸಬೇಕು, ಕೆಟ್ಟ ಮಾತುಗಳು ಬರಬಾರ್ದು. ಅದಕ್ಕೆ ನಾವು ಪಾದುಕಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು, ಗೋಧೇನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗೆ ಅದಕ್ಕೆ ಇವ್ರು ಹೇಳ್ತಾರೆ, ಪ್ರಳಯ ದಿನ ಸಮುತ್ಥಾನ ಪಾದುಕೆ ಮಾಮಕೀನಾನ ಪ್ರಶಮಯ ಪರಿತಾಪ. ನನಗೆ ತುಂಬ ಪರಿತಾಪವಾಗಿರುತ್ತೆ, ಕುದೀತಾ ಇರುತ್ತೆ ನನ್ನ ಶರೀರ, ನನ್ನ ಮನಸ್ಸು ಎಲ್ಲ ತಾಪದಿಂದ. ಅದಕ್ಕೆ ತಣ್ಣಗೆ ತಾನೇ ಮಾಡಬೇಕು. ಅದಕ್ಕೋಸ್ಕರ ನಿನ್ನ ಶಿಂಜಾರವ ನನಗೆ ತಣ್ಣಗಿರುವಂಥ ಶೀತಲ ಅದು ನನಗೆ ಅಷ್ಟು ಸುಂದರವಾಗಿರುತ್ತೆ. ಕೊನೆಯ ದಿನದಲ್ಲಿ ಮಾಮಕೀನಾನ್ ಪರಿತಾಪಾನ್ ಕ್ಲೇಶಗಳನ್ನು ಪ್ರಶಮಯ, ಅದು ಸಂಪೂರ್ಣವಾಗಿ ಅದನ್ನು ನಾಶ ಮಾಡಬೇಕು. ಅದರಿಂದ ಕರ್ಕೊಂಡು ಬಾ. ರಂಗನಾಥ ಎನ್ನುವಂಥ ಚಂದ್ರ ಅಂತ ಅದಕ್ಕೆ ಹಾಕಿದೆ. ಚಂದ್ರನ ಕಿರಣಗಳು, ಬೆಳದಿಂಗಳು ಯಾವಾಗಲೂ ಕೂಲಾಗಿರುತ್ತೆ, ಅಮೃತಪ್ರಾಯ ಅಲ್ವಾ, ಅಮೃತ ಅಲ್ಲಿದೆ. ಅದರಿಂದ ಆ ಕಿರಣಗಳು ಯಾವ ರೀತಿ ನಮಗೆ ತಾಪವನ್ನು ಹೋಗಲಾಡಿಸಿ ಶೀತಳವಾಗಿ ಮಾಡುತ್ತೋ, ಹಾಗೆ ನಿನ್ನ ರಂಗಚಂದ್ರನ ನಾದ ನನಗೆ ಶೀತಳವಾಗಿ ನನ್ನ ತಾಪಗಳನ್ನು ಶಮನ ಮಾಡಬೇಕು, ಪ್ರಶಮನ ಮಾಡಬೇಕು. ಅದರಿಂದ ಈಗ ಆಳ್ವಾರವರ ಸೂಕ್ತಿಗಳು ಹಾಗೆ ಮಾಡುತ್ತೆ. ಅದನ್ನು ನಿಧಾನವಾಗಿ ಬಹಳ ಸುಂದರವಾಗಿ ಹೇಳಿದರೆ ಅದು ಕಿವಿಗೆ ಸಂಸ್ಕೃತ ವೇದ ಯಾವ ರೀತಿ ಹೇಳ್ತೀವೋ ನಾವು ಅದೇ ಥರ ಹೇಳಿದಾಗ ಆನಂದವೋ, ಅದೇ ರೀತಿ ದ್ರಾವಿಡ ಪ್ರಬಂಧವಾದಂಥ ಆಳ್ವಾರವರ ಸೂಕ್ತಿಗಳೂ ಕೂಡ ನಮಗೆ ಅದೇ ಥರ ಒಂದು ಪರಮಾನಂದವನ್ನು ಕೊಟ್ಟು ಅದನ್ನು ಶೀತಳವನ್ನಾಗಿ ಮಾಡುತ್ತೆ, ನಮ್ಮ ತಾಪಗಳನ್ನೆಲ್ಲ ಮರೆಸಿಬಿಡುತ್ತೆ. ಅದರಿಂದ ನಾವು ಮಾಡ್ತಾ ಇರಬೇಕು, ಆಳ್ವಾರವರ ಪಾಶುರಗಳನ್ನು ಓದ್ತಾ ಇರಬೇಕು, ಅದು ನಮಗೆ ಆನಂದವನ್ನು ಕೊಡುತ್ತೆ ಅಂತ ಅದೇ ಥರನೇ ಹೇಳ್ತಾರೆ. ತಂಪು, ಇಂಪಾದ ನಾದ ತಂಪನ್ನು ಉಂಟು, ಇಂಪಾದ ನಾದ ತಂಪನ್ನು ಉಂಟು ಮಾಡಿ ನಮಗೆ ಆ ತಾಪವನ್ನೆಲ್ಲ ಕಡಿಮೆ ಮಾಡುತ್ತೆ, ಮಾಡಿಸ್ಬೇಕು ನೀನು ಅಂತ ಪಾದುಕೆಯಲ್ಲಿ ಪ್ರಾರ್ಥನೆ. ಪ್ರಶಮಯಿತು ಭಯಂನ ಪಶ್ಚಿಮ ಶ್ವಾಸಕಾಲ, ಎಲ್ಲ ಪಶ್ಚಿಮ ಶ್ವಾಸಕಾಲ, ಪ್ರಳಯ ಕಾಲ ನೋಡಿ, ಎಲ್ಲ ಕಡೆಯ ಅಂತ್ಯಕಾಲದಲ್ಲಿ ಉಂಟಾಗುವಂಥ ಕ್ಲೇಶವನ್ನು ವರ್ಣನೆ ಮಾಡಿ, ಅದು ಕ್ಲೇಶ ಉಂಟಾಗಬಾರ್ದು, ಅದು ಹೋಗಬೇಕು. ಅದಕ್ಕೋಸ್ಕರ ಪರಮಾತ್ಮನ ಧ್ಯಾನ ಮಾಡಬೇಕು. ನಾವು ಧ್ಯಾನ ಮಾಡೋಕ್ಕಾಗಲ್ಲ, ನೀನು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಇವರು ಶ್ರೀರಂಗ ಕ್ಷೇತ್ರದಲ್ಲಿ ಆ ಬೀದಿನಲ್ಲೇ ಇದ್ದಿದ್ದರಿಂದ ದೇಶಿಕರ ತಾಯಾರ ಸನ್ನಿಧಿ ಹಿಂದೆ ಬಾಗಿಲಿದೆಯಲ್ಲ, ಅಲ್ಲಿ ಹಿಂದೆಯೇ ದೇಶಿಕರ ಮಾಳಿಗೆ. ಅದರಿಂದ ದೇಶಿಕರಲ್ಲೇ ವಾಸ ಮಾಡ್ತಾ ಇದ್ದಿದ್ದು. ಆ ಬೀದಿನಲ್ಲಿ ಉತ್ಸವ ಪ್ರತಿನಿತ್ಯ ಬರ್ತಾಯಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಮರಣ ಕಾಲದಲ್ಲಿ ಉತ್ಸವ ಬರಬೇಕು ಅಂತ ಅರ್ಥ. ಅಂದರೆ ನೀ ಬಂದಾಗ ನನ್ನ ಮರಣ ಬರಬೇಕು ಅಂತ ಅರ್ಥ. ಎರಡು ಒಂದೇ. ಉತ್ಸವ ಬರ್ತಾ ಇದೆ, ನಾನು ದರ್ಶನ ಮಾಡಿಬಿಟ್ಟು ಅಲ್ಲೇ ನನ್ನ ಪ್ರಾಣವನ್ನು ಬಿಡಬೇಕು. ಎಂಥ ಭಾಗ್ಯ, ಅದನ್ನು ಕೇಳ್ಕೊತಾ ಇದ್ದಾರೆ. ಪ್ರಶಮಯಿತು ಭಯಂ ನಾ ಪಶ್ಚಿಮ ಶ್ವಾಸ, ಆ ಪಶ್ಚಿಮ ಶ್ವಾಸ ನಮ್ಮ ಉಸಿರು ನಿಲ್ಲುವಂತಹ ಕಾಲದಲ್ಲಿ ತುಂಬ ಭಯ. ಹೇಳಿದ್ನಲ್ಲ, ಭಯ ಮತ್ತು ಕೋಪ ಅದು ಬಿಡೋಕ್ಕಾಗಲ್ಲ, ಸಂಕಟ, ಪ್ರಾಣ ಸಂಕಟ ಅಂತಾರೆ. ಅದು ಆ ಪ್ರಾಣ ಸಂಕಟ ಉಂಟಾಗತ್ತೆ, ಆಗ ಭಯ ಉಂಟಾಗತ್ತೆ. ರಹಸಿ ಬೇರಣಂತೆ ರಂಗನಾಥೇನ ಸಾರ್ಧಂ, ಅವನ ಜೊತೆಯಲ್ಲಿ ನೀನು ಬಾ. ಪಾದುಕಾದೇವಿ ಸಾರ್ಧಂ, ಅವನನ್ನು ಕರ್ಕೊಂಡು ನೀನು ಬಾ. ನಿಯತಮನು ವಿಧತ್ತೆ ಪಾದುಕೆ ಎನ್ನಿನಾದೋ, ಯಾವಾಗ ನೀನು ಅವನನ್ನು ಕರ್ಕೊಂಡು ಬರ್ತೀಯೋ ಆ ನಾದ ಉಂಟಾಗತ್ತೋ, ಆ ನಿನಾದ ನಿಖಿಲ ಭುವನ ರಕ್ಷಾ ಘೋಷಣಾ ಘೋಷಲೀಲ. ಏನು ತಿಳಿಸುತ್ತೆ ಗೊತ್ತಾ, ಅದು ದೇಶಿಕರೇ ಹೆದರ್ಕೋಬೇಡಿ, ಎಲ್ಲ ಸರ್ವ ರಕ್ಷಕನಾದ ಪರಮಾತ್ಮ ಬಂದುಬಿಟ್ಟ ರಕ್ಷಣೆ ಮಾಡ್ತಾನೆ, ಅವನೇ ತಾನೇ ರಕ್ಷ. ಅದೇ ನಿಖಿಲ ಭುವನ ರಕ್ಷ, ಒಬ್ಬರನ್ನ ರಕ್ಷಣೆ ಮಾಡೋಕ್ಕಲ್ಲ, ಸರ್ವರಕ್ಷಕ ಪರಮಾತ್ಮ. ನೀ ಬೇಡ ಅಂದರೂ ಅವನೇ ರಕ್ಷಕ. ನಾವು ಹೇಳ್ತೀವಿ ತ್ವಯಿ ರಕ್ಷತೆ ರಕ್ಷಕೈಕಿ ಮನ್ಯಯ್ಯ ಅಂತ. ಏನಂತ ಅರ್ಥ? ನಿನ್ನನ್ನು ಬಿಟ್ಟರೆ ಯಾರೂ ರಕ್ಷಣೆ ಮಾಡೋರಿಲ್ಲ.
ನೀನೊಬ್ಬನೇ ರಕ್ಷಕ, ಸರ್ವರಕ್ಷಕ. ಅದರಿಂದ ಆ ಘೋಷಣಾ ಘೋಷಲೀಲ ನೀನು ಒಂದು ಆಟ ಮಾಡಬೇಕಲ್ಲಿ. ನಾಟಕ ಏನು? ನಾಟಕ ರಂಗನಾಥನನ್ನು ಬಾ ಹೋಗೋಣ ಅಂಥೇಳಿ ಕರ್ಕೊಂಡು ಬಂದು ಆ ನಾದ ಅಲ್ಲಿ ಅದನ್ನು ಉಂಟು ಮಾಡಿ ನಾಟಕ ಮಾಡಿ ನನಗೆ ಅಭಯವನ್ನು ಕೊಡು. ರಕ್ಷಕ ಬಂದಿದ್ದಾರೆ. ಘೋಷ ಏನು ಘೋಷ? ಹೆದರ್ಕೋಬೇಡಿ, ನಾ ಬಂದಾಯಿತು ರಕ್ಷಣೆ ಮಾಡೋದಕ್ಕೆ ಅಂತ ಹೇಳ್ತಾ ಇದೆಯೇನೋ ಅನ್ನುವಂತೆ ನನಗೆ ಅನ್ನಿಸ್ಬೇಕು. ಅಭಯ ಹಸ್ತ ಅದರಂತಿದೆ. ಅದರಿಂದ ಏನೋ ಆ ಶಬ್ದದ ಜೊತೆಯಲ್ಲಿ ಏಕಾಂತವಾಗಿ ಆ ಪರಮಾತ್ಮನನ್ನು ಕರ್ಕೊಂಡು ಬಂದು ನನ್ನ ಕೊನೆಯ ಗಳಿಗೆ ಬಂದುಬಿಡಬೇಕು. ಆ ಕ್ಷಣದಲ್ಲಿ ಪರಮಾತ್ಮ ನಾನು ಅವನ ಮುಂದೆ ಇರಬೇಕು. ನನ್ನ ಎಲ್ಲ ಸಮಸ್ತ ತಾಪಗಳನ್ನು, ದೋಷಗಳನ್ನು ಎಲ್ಲವನ್ನು ಆ ಶಬ್ದ ನೀಗಿಸಿ ನನಗೆ ಪರಮಾತ್ಮನ ಆ ಇದನ್ನು ಸಾನ್ನಿಧ್ಯವನ್ನು ತಂದುಕೊಡ್ಬೇಕು. ಬೇರೆಗೇನೋ ಆಗಬಾರ್ದು ಆ ಮಧ್ಯದಲ್ಲಿ ಅಂತ ಕೇಳ್ಕೊಳ್ತಾರೆ. ಯಾಕೆಂತಂದರೆ ನಮ್ಮ ಮನಸ್ಸು ಚಿಂತನೆ ಮಾಡ್ತಾನೇ ಇರುತ್ತೆ ಕಡೆವರೆಗೂ. ಲಾಸ್ಟ್ ಮನಸ್ಸಿನಲ್ಲಿ ಹೋಗಿ ಎಲ್ಲನೂ ಲೀನವಾಗಿಬಿಡುತ್ತೆ. ಎಲ್ಲ ಇಂದ್ರಿಯಗಳ ಮಾತ್ರೆಗಳೆಲ್ಲ ಹೊಟ್ಟೋಗುತ್ತೆ. ಅದಕ್ಕೆಲ್ಲ ಶಕ್ತಿನೇ ಹೊಟ್ಟೋಯ್ತು. ದರ್ಶನ ಶಕ್ತಿ, ವಾಸನಾ ಶಕ್ತಿ ಎಲ್ಲ ಹೊಟ್ಟೋಗಿರುತ್ತೆ ಎಲ್ಲ ಆದರೆ ಮನಸ್ಸಿನೂ ಇದೆ, ಎಲ್ಲ ಸೂಕ್ಷ್ಮ ರೂಪದಲ್ಲಿ ಇದೆ ತಾನು. ಅದರಿಂದ ಅದಕ್ಕೆ ಯಾವ ಕಷ್ಟಗಳು ಮನಸ್ಸಿನ ಮೂಲಕವೇ ಆತ್ಮಕ್ಕೆ ಅನುಭವ. ಕಷ್ಟವಾಗಲಿ, ದುಃಖವಾಗಲಿ, ಪರಮಾನಂದವಾಗಲಿ ಎಲ್ಲವೂ ಕೂಡ ಮನಸ್ಸಿರಬೇಕು, ಜೀವಾತ್ಮ ಇರಬೇಕು. ಅದು ಕರಣಗಳಿದ್ದು ಅದರ ಮೂಲಕವಾಗಿ ಅನುಭವಿಸುವಂಥದ್ದು. ಅದರಿಂದ ಅದು ಬಿಟ್ಟು ಹೋಗುವಂಥ ಕಾಲದಲ್ಲಿ ಮನಸ್ಸು ನೋಡ್ತಾ ಇರುತ್ತೆ. ಆಗ ನಿನ್ನ ಶಬ್ದ ಬಂದ ತಕ್ಷಣ ಪ್ರಣವನಾದ ಆಯಿತಾ? ಮೊದಲನೇದು ಪ್ರಣವ ಅಂತ ಹೇಳಿದರು. ಹೇಳಿದ ತಕ್ಷಣ ಇಂಪಾದನಾದ ಅಂದರು, ತಂಪಾದನಾದ ಅಂದರು. ಈಗ ನೆಕ್ಸ್ಟ್ ಹೇಳ್ತಾರೆ, ನನ್ನ ಹತ್ತಿರ ಕರ್ಕೊಂಡು ಬಂದು ನಾನೇ ರಕ್ಷಣೆ ಮಾಡ್ತಾನೆ ಅನ್ನುವಂಥ ಘೋಷ ನನಗೆ ಕೇಳಿ. ಅಂದರೆ ಏನು ಭಯ ಪಟ್ಕೋಬೇಡಿ, ಬಂದುಬಿಟ್ಟೆ ನಾನು ರಕ್ಷಣೆ ಮಾಡಿ. ಅದನ್ನೇ ಪೆರಿಯಾಳ್ವಾರ್ ಕೇಳ್ತಾರೆ, ಚತ್ತು ಹೋದವರು ಪೋದಿನಲ್ಲಿ ಬಂದು ಯಾರೂ ಇರಲ್ಲ. ಆವಾಗ ಸತ್ತು ಹೋಗುವಂಥ ಕಾಲದಲ್ಲಿ ಯಾರಾದರೂ ನಮ್ಮನ್ನು ಹಿಡ್ಕೊಳಕ್ಕಾಗತ್ತಾ? ಸಾಮಾನ್ಯ ಜನರು ಇಲ್ಲ ನಾವು ಪುಡ್ಚ್ಕೊರೆ ಅಂತ ಹಿಡ್ಕೊಳಕ್ಕಾಗತ್ತೆ? ಯಾರೂ ಏನು ಮಾಡೋಕ್ಕ. ಒಂದು ಜೀವನಕ್ಕೆ ತಂಜನಿಲ್ಲೈ ಅನ್ನುವಂತೆ ಎಷ್ಟು ಪ್ರಿಯವಾಗಿದ್ದರೂ ಏನು ಮಾಡಿದ್ರೂ ಎಷ್ಟು ಗಟ್ಟಿಯಾಗಿ ಇಟ್ಕೊಟ್ರೂ ಪ್ರಾಣ ಹೋಗ್ತಾ ಇರುತ್ತೆ. ಪ್ರಾಣ ಅಂದರೆ ಆತ್ಮ ಶರೀರವನ್ನು ಬಿಡುತ್ತೆ. ಆದರೆ ಬಿಡುವಂಥ ಕಾಲದಲ್ಲಿ ಅದಕ್ಕೆ ಆಗುವಂಥ ಕ್ಲೇಶ ಅದು ನೀಗಬೇಕು ಅಂತ ಪ್ರಾರ್ಥನೆ ಮಾಡಿ. ನೋಡಿ, ಇದೆಲ್ಲ ಅದೇ ತ್ರಿಕವಿನೀತಹಸ್ತಂ ಚಿಂತಯಿತ್ವಾ ಕೃತಾಂತಂ ಗತವತಿ ಹೃದಿ ಮೋಗಂ ಗಚ್ಚತಾ ಜೀವಿತೇನ ಪರಿಕಲಯತು ಬೋಧಂ ಪಾದುಕೆ ಸಿಂಜಿತಂ ತೇ ತ್ವರಯಿತುಮಿವ ಸಜ್ಜಂ ತ್ವದ್ವಿಧೇಯಂ ಮುಕುಂದಂ. ಅಮ್ಮ ಪಾದುಕಾದೇವಿ, ನೀನು ಆಗಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಯಾಕೆ ಗೊತ್ತಾ? ನಿನಗೆ ವಿಧೇಯ ಪರಮಾತ್ಮ, ನೀ ಹೇಳ್ದಂಗೆ ಕೇಳ್ತಾನೆ. ಭಕ್ತ ಪರಾಧೀನಂತೆ ಪಾದುಕ ಪರಾಧೀನ ಪರಮಾತ್ಮ. ಅದರಿಂದ ನಿನಗೆ ವಿಧೇಯನಾಗಿದ್ದಾನೆ. ನೀ ಬಾ ಅಂದರೆ ಬರ್ತಾನೆ. ಸೊ ನಿನ್ನ ಕೈನಲ್ಲಿ ತಾನೇ ಇದೆ ಪೂರ್ತಿ ರೆಸ್ಪಾನ್ಸಿಬಿಲಿಟಿ. ಈಗ ನನ್ನನ್ನು ರಕ್ಷಣೆ ಮಾಡೋದು ಅಂತ್ಯಕಾಲದಲ್ಲಿ ನಿನ್ನ ಕೈನಲ್ಲಿದೆ. ಭಗವಂತನ ಕೇಳಿಕೊಂಡ್ರೆ ಏನೂ ಆಗೋದಿಲ್ಲ. ಆಚಾರ್ಯರೇ ನಮಗೆ ಬೇಕು. ಅದು ಪಾದುಕ ಅಂದರೆ ಇಲ್ಲಿ ಆಚಾರ್ಯರನ್ನೇ ಮುಂದಿಟ್ಕೊಳ್ಬೇಕು. ಅದರಿಂದ ಹೇಳ್ತಾರೆ, ಅಮ್ಮ ಪಾದುಕಾದೇವಿ ತ್ವದ್ವಿಧೇಯ, ನಿನಗೆ ನೀನು ಹೇಳಿದಂತೆ ಕೇಳುವಂತಹ ರಂಗನಾಥ. ಒಂದು ಚೂರು ತಪ್ಪೋದಿಲ್ಲ. ಅದನ್ನು ತ್ವರಯಿತು, ಅವನನ್ನು ಆತುರಪಡಿಸ್ಬೇಕು ನೀನೇ. ಈಗ ಅವನು ಸುಮ್ಮನೆ ಮಲ್ಕೊಂಡ್ಬಿಟ್ಟಿರ್ತಾನೆ, ಅಯ್ಯೋ ಆ ಚೇತನ ನಾ ಹೋಗಲಿ ಪಾಪ ಮಾಡಿದೆ ಅಂತ. ನಮ್ಮಂಥವ್ರು ಹೋದರೆ ಹಾಗೆ, ದೇಶಿಕರಿಗಲ್ಲ. ಅದರಿಂದ ಆಗೇನು ಅವಾಗ ಪಾದಕ್ಕೆ ಹೇಳಬೇಕದು, ಇಲ್ಲ ಸ್ವಾಮಿ ನಡೀರಿ ಬೇಗ ನಡೀರಿ ಅಂತ ಎಲ್ಲ ರೆಡಿ ಮಾಡಿ ತಾನೇ ಹೋಗಿ ಇಲ್ಲಿ ನಿಂತ್ಕೊಬಿಡ್ಬೇಕಂತೆ. ಬೇಗ ಹಾಕೋ ಪಾದಕೆಯನ್ನು, ನಡಿ ಹೋಗೋಣ, ತ್ವರೆ ಮಾಡಬೇಕು ಅಂತಾರೆ ಇಲ್ಲಿ. ಅದನ್ನು ಹೇಳ್ತಾರೆ. ಅಮ್ಮ ಪಾದಕ್ಕೆ ಕಡೆಗಾಲ ಯಮ ಬಂದುಬಿಡ್ತಾನೆ, ಪಾಶವನ್ನು ಹಾಕ್ತಾನೆ, ಕುತ್ತಿಗೆಗೆ ಪಾಶವನ್ನು ಹಾಕಿ ಪಿನ್ಮುನ್ನೆ ಎಳೆದುಕೊಂಡು ಹೋಗ್ತಾನೆ. ಹಿಂದೆ ಮುಂದಾಗಿ ತಲೆ ಕೆಳಗೆ ಕಾಲಿಗೆ ಪಾಶ, ಇಲ್ಲಿಗೆ ಪಾಶ ಅಲ್ಲ, ಎಳ್ಕೊಂಡು ಹೋಗ್ಬೇಕಲ್ಲ. ಮಣ್ಣು ಕಲ್ ಮೇಲೆ ಮುಖ ಎಲ್ಲ ಹೋಗ್ತಾ ಇರುತ್ತೆ, ರಕ್ತ ಬರ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ಅಯ್ಯೋ ಅಬ್ಬಬ್ಬ, ಯಾತನ ಶರೀರನ ಕೊಟ್ಟು ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದಕ್ಕೆ ಹೇಳ್ತಾರೆ, ನನಗೇನೂ ತಿಳಿಯೋದಿಲ್ಲ, ನಾನು ಮೂರ್ಛೆ ಹೋಗ್ಬಿಟ್ಟಿರ್ತೀನಿ. ಮೂರ್ಛೆ ಹೋಗ್ಬಿಟ್ರೆ ಏನಾದರೂ ಗೊತ್ತಾಗತ್ತಾ? ಮೋಹ. ಆಗ ಆ ಸಮಯದಲ್ಲಿ
ನೀನು ಪರಮಾತ್ಮನಿಗೆ ಹೇಳಬೇಕು, ನಡಿ ನಡಿ, ಹೊತ್ತಾಯಿತು, ಲೇಟಾಯಿತು, ತ್ವರೆ ಮಾಡು, ಅವನನ್ನು ಬೇಗ ಕರ್ಕೊಂಡು ಬಾ, ಆ ಚೇತನ ನೋಡು, ಕಷ್ಟಪಡ್ತಾ ಇದೆ, ಕಷ್ಟಪಡಬಾರ್ದು ಅಂತ ಹೇಳಿ ಭಕ್ತನನ್ನು ರಕ್ಷಿಸುವಂಥವನು ನೀನು. ದೀಕ್ಷೆಯನ್ನು ಹಾಕ್ಕೊಂಡಿದೀಯಾ, ಯಾವಾಗಲೂ ಅಭಯವನ್ನು ಹಸ್ತವನ್ನು ಇಟ್ಕೊಂಡಿದೀಯಾ, ಅದನ್ನು ನೀನು ಕೊಡಬೇಡವಾ ಅಂತ ನೀನು ತ್ವರೆ ಮಾಡಿ ಅವನನ್ನು ಕರ್ಕೊಂಡು ಬಾ. ನಾನು ಆ ಕಾಲದಲ್ಲಿ ಭಗವಂತನ ಸೇವೆಯನ್ನು ಮಾಡಿ ಕೃತಾರ್ಥನಾಗ್ತೀನಿ, ನನ್ನ ಜನ್ಮ ಸಾರ್ಥಕವಾಗುತ್ತೆ. ಈ ಶರೀರದಿಂದ ಆ ಪರಮಾತ್ಮನನ್ನು ಸೇವೆ ಮಾಡಿ ಆಮೇಲೆ ಅದು ಅವನೇ ರಕ್ಷಣೆ ಮಾಡಿಕೊಡುವಂಥದ್ದು ಆಗಬೇಕು. ಖಂಡಿತ ಆಗುತ್ತೆ, ನಿನ್ನ ಅನುಗ್ರಹದಿಂದ ಆಗುತ್ತೆ. ಯಾಕೆ ಅಂದರೆ ನಿನಗೆ ವಿಧೇಯ ಪರಮಾತ್ಮ. ಎಷ್ಟು ಸುಂದರ. ಅದರಲ್ಲಿ ಗತವತಿ ಹೃದಯ ಮೋಹಂ ಗಚ್ಚತಾ ಜೀವಿತೇನ. ಅದರಿಂದ ನನ್ನ ನಾನು ಮೋಹದಲ್ಲಿ ಮೂರ್ಛೆ ಹೋಗಿ ಏನೂ ಗೊತ್ತಾಗದೇ ಇರುವಂಥ ಕಾಲದಲ್ಲಿ ನೀನು ಬಂದು ಕರ್ಕೊಂಡು ಬಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹೋಗಬೇಕು, ಆಗತ್ತೆ ಅಂತಾರೆ. ಪಾಸಿಟಿವ್ ಪ್ರಾರ್ಥನೆ ಮಾಡು, ನೀನು ವಿಧೇಯ, ಅದರಿಂದ ನಿನ್ನ ಮಾತನ್ನು ಕೇಳ್ತಾನೆ, ತೊಡೆಯಿಂದ ಕರ್ಕೊಂಡು ಬಾ. ಆದರೆ ಆಗತ್ತೆ, ಕರ್ಕೊಂಡು ಬರ್ತಾಳೋ ಇಲ್ವೋ ಅಂತ ಸಂದೇಹ ಬೇಡ. ಅದರಿಂದ ದೇಶಿಕರು ಹೇಳ್ತಾರೆ, ಆಗತ್ತೆ, ಮಾಡ್ತೀಯಾ, ನೀನು ಮಾಡೇ ಮಾಡ್ತೀಯಾ ನನಗೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಆದರೆ ಆ ಜ್ಞಾನವನ್ನು ಕೊಡಬೇಕು. ನಿನ್ನ ಶಬ್ದ ನನಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಸ್ಮರಣೆ ಬಂದು ಪರಮಾತ್ಮನ ಚಿಂತನೆ ಮಾಡಿ ಅವನ ದರ್ಶನ ಮಾಡಿ ಆಮೇಲೆ ಈ ಶರೀರವನ್ನು ಬಿಡಬೇಕು. ಯಾಕೆಂದರೆ ಈ ಅರ್ಚಾರೂಪದಲ್ಲಿ ನೋಡುವಂತಹ ದರ್ಶನ ಮಾಡುವಂತಹ ಭಾಗ್ಯ ಈ ಶರೀರದಲ್ಲಿದ್ದಾಗಿದೆ. ಶರೀರ ಬಿಟ್ಟಾಗ ಪರಮಾತ್ಮನ ಆ ರೂಪನೋ ಏನೋ ಗೊತ್ತಿಲ್ವಲ್ಲ, ನಿಜ ರೂಪ. ಆ ರೂಪದಲ್ಲಿ ಭಗವಂತ ಸಿಗ್ತಾನೆ. ಆದರೆ ಇಲ್ಲಿ ಪರಮಾನಂದ ಪಡ್ಕೊಳ್ಬೇಕಾದ್ರೆ ಅವನು ನೋಡಬೇಕು. ಆ ಜ್ಞಾನವನ್ನು ನನಗೆ ಕೊಡು, ಅನುಗ್ರಹದಿಂದ ಆಗತ್ತೆ ಅಂತಾರೆ. ಅದೇ ತರಹ ಈಗ ಪಲ್ಲಾಂಡು ಒಬ್ಬರು ಕೇಳಿದರೆ ಸಾಕು, ಅವ್ರಿಗೆ ದಿವ್ಯ ಪ್ರಬಂಧದಲ್ಲಿ ಆಸೆ ಉಂಟಾಗುತ್ತೆ. ಇದೇನಿದು ಪಲ್ಲ ಇರುತ್ತಾ ಅಂತ ಹೇಳ್ತಾನೆ ಇರ್ತಾರಲ್ಲ ಇವರು, ಏನು ಅಂತ ಒಂದು ಕುತೂಹಲದಿಂದ ತಿಳ್ಕೊಂಡು ಅವರು ಕೂಡ ಆ ದಿವ್ಯ ಪ್ರಬಂಧವನ್ನು ಕಲ್ತ್ಕೊಳ್ಬೇಕು ಅಂತ ಆಸೆ ಪಟ್ಟು ಕಲ್ತ್ಕೊಳ್ತಾರೆ. ಎಷ್ಟೋ ಜನ ಕಲ್ತ್ಕೊಳ್ತಾನೂ ಇದ್ದಾರೆ. ಯಾತಕ್ಕೆ ಅಂದರೆ ಏನೋ ಒಂದು ಪರಮಾನಂದ. ಅದರಿಂದ ಕೇಳೋದು ಮುಖ್ಯ. ಶ್ರವಣ ಮಾಡಿದರೆ ಬೇರೆ ಯಾವುದ್ಯಾವುದೋ ಶಬ್ದವನ್ನು ಕೇಳಿ ಭ್ರಾಂತಿಯಾಗಿ ಮೋಹಗೊಂಡು ಅಲ್ಲಿ ಹೋಗೋಕ್ಕೆ ಬದಲಾಗಿ ನಮ್ಮ ಆಸೆ ಎಲ್ಲಿಗೆ ಬರಬೇಕು, ನಮ್ಮ ಇಂದ್ರಿಯಗಳಿಗೆ ಆಸೆ ಪರಮಾತ್ಮನ ವಿಷಯದಲ್ಲಿ ಎಲ್ಲ ಇಂದ್ರಿಯಕ್ಕೂ ಬರಬೇಕು. ಪಂಚೇಂದ್ರಿಯಕ್ಕೂ ಆಸೆ ಉಂಟಾದಾಗ ಭ್ರಾಂತಿ ಉಂಟಾಗೋದಿಲ್ಲ ಅಂತ ಹೇಳಿ ಆ ಸೇವೆಯನ್ನು ಮಾಡುವಂತಾಗಬೇಕು. ಕಡೆಯಲ್ಲೂ ನಾವು ಪಲ್ಲಾಂಡು ಹೇಳ್ತಾ ಇರಬೇಕು ಅಂತ ಅರ್ಥ. ನನ್ನ ನಾಲಿಗೆ ಪರಮಾತ್ಮನಿಗೆ ಮಂಗಳಾಶಾಸನ ಮಾಡ್ತಾ ಅವನನ್ನು ನೆನೆಸ್ಕೊಳ್ತಾ ಮಂಗಳವಾಗಿ ಈ ಶರೀರವನ್ನು ಬಿಟ್ಟು ಹೋಗಬೇಕು, ಕ್ಲೇಶ ಪಡಬಾರ್ದು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದಕ್ಕೆ ನೀನೇ ಸಹಾಯ ಮಾಡು, ಪುರುಷಕಾರ ಮಾಡುವಂಥದ್ದು ಪಾದುಕಾದೇವಿ. 471 ಉಪಘ್ನಂ ಸಂವಿತ್ತೇಯ ಉಪನಿಷದುಪೋದ್ಘಾತವಚನಂ ತವ ಶ್ರಾವಂ ಶ್ರುತಿಸುಭಗವಂತರ್ಮಣಿರವಂ ವಿಜೃಂಭಂತೆ ನೂನಂ ಮಧುಮಥನ ಪಾದಾವನಿ ಮಮ ದ್ರವೀಭೂತದ್ರಾಕ್ಷ ಮಧುರಿಮಧುರೀಣಾ ಪಣಿತಯಗ. ಮಧುಮಥನ ಪಾದ, ಮಧುಕೈಟವರು ಎನ್ನುವಂತಹ ರಾಕ್ಷಸರನ್ನು ಸಂಹಾರ ಮಾಡಿದಂತಹ ರಂಗನಾಥನ ಪಾದುಕಾದೇವಿಗೆ ಸಂವಿತ್ತೆ ಅಂದರೆ ಜ್ಞಾನಕ್ಕೆ, ಉಪಜ್ಞಂ ಅಂದರೆ ಆಶ್ರಯವಾಗಿರುವಂತಹ ಉಪನಿಷತ್ ಉಪೋದ್ಘಾತ, ಉಪನಿಷತ್ತುಗಳ ಉಪೋದ್ಘಾತ ವಚನ. ಆ ಮಾತು ಉಪನಿಷದ ಉಪೋದ್ಘಾತ ಅದೇನನ್ನು ತಿಳಿಸಿಕೊಡುತ್ತೆ, ಪರಮಾತ್ಮನ ವಿಷಯವನ್ನು ತಿಳಿಸಿಕೊಡುತ್ತೆ. ಜೋರಾಗಿ ಉಪನಿಷತ್ತನ್ನು ಹೇಳಿದರೆ ಏನು, ಎಲ್ಲ ಬ್ರಹ್ಮನ ವಿಷಯವೇ, ಬ್ರಹ್ಮತತ್ವ ಏನು ಅನ್ನೋದನ್ನು ಅಷ್ಟು ಚೆನ್ನಾಗಿ ಅದಕ್ಕೋಸ್ಕರನೇ ಅದನ್ನು ಒರೆಗಲ್ಲು ಅಂತಾರೆ. ಈಗ ಚಿನ್ನವನ್ನು ನಾವು ಪರೀಕ್ಷೆ ಮಾಡಬೇಕಾದ್ರೆ ಒಂದು ಒರೆಗಲ್ಲಿಟ್ಕೊಂಡು ತೇಯ್ದಾಗ ಗೊತ್ತಾಗುತ್ತೆ. ಅದೇ ಥರ ನಮ್ಮ ನಾಲಿಗೆನ ತೇಯ್ಬೇಕು ಅಂತಾರೆ ಪೆರಿಯಾಳ್ವಾರ್. ನಾಲಿಗೆಯಲ್ಲಿ ನಾಮ ಎನ್ನುವಂಥದ್ದನ್ನು ತೇಯ್ಬೇಕಂತ, ಅದು ಚಿನ್ನದ ಕಟ್ಟಿ, ಅದನ್ನು ತೇಯ್ದು ನೋಡಬೇಕು ಹೇಗೆ. ಅದಕ್ಕೆ ಉರೆಕಲ್ ಮೀದೆ ಅಂದರು. ಆ ಉರೆಗಲ್ಲು ಇದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಉಪನಿಷತ್ತು ಶ್ರುತಿ ಸುಭಗ, ಶ್ರುತಿ ಅಂದರೆ ಕಿವಿಗಳಿಗೆ ಆನಂದವನ್ನು ಕೊಡುವಂತಹ ನಾದ, ಇಂಪಾಗಿರುವಂತಹ ತವ ನಿನ್ನ ರವ, ಮಣಿಗಳಿಂದ ಉಂಟಾದಂತಹ ಘೋಷ. ಆ ರವ ಅಂದರೆ ಶಬ್ದ, ನಾದ ಪದ್ಧತಿಯಲ್ಲಿ ಹೇಳುವಂಥದ್ದು. ಆ ಶಬ್ದ ಏನು ಮಾಡಬೇಕು, ನನ್ನ ಕಿವಿಗೆ ಬೀಳಬೇಕು.
ಶ್ರುತಿಶ್ರಾವಂ ಶ್ರಾವಂ ಶ್ರುತಿ ಸುಭಗ, ಶ್ರುತಿ ಸುಭಗ, ನನಗೆ ಕಿವಿಗಳಿಗೆ ಸುಭಗ, ಸುಂದರವಾದ ನಾದವಾಗಿ ಪರಿಣಾಮವಾಗಿ ದ್ರವೀಭೂತ ದ್ರಾಕ್ಷ. ದ್ರವೀಭೂತ, ದ್ರವಿ ಅಂದರೆ ನೀರಾಗಿ ಕರಗಿ ಹೋಗು, ನೀರಾಗಿ ಹೋಗುವಂಥದ್ದು. ದ್ರಾಕ್ಷ, ದ್ರಾಕ್ಷಿಯ ಮಧುರಿಮ, ದ್ರಾಕ್ಷ ರಸ. ದ್ರಾಕ್ಷಿಯನ್ನು ಸುಮ್ಮನೆ ನೋಡಿದರೆ ಅದರ ರಸ ಗೊತ್ತಾಗತ್ತೆ? ಇಲ್ಲ. ಈಗ ದ್ರಾಕ್ಷಿ ಬದಲು ನಿಮಗೆ ರಸನೇ ಕೊಟ್ಬಿಟ್ರು ಅಂತೇಳಿ ಆದರೆ ದುರೀಣಾಗ ಭಾರವನ್ನು ಪಣಿತಯ, ಮಾತುಗಳು ವಿಜೃಂಭಂತೆ, ಅದು ತುಂಬ ಮಾತುಗಳು ಬರ್ತಾ ಇರುತ್ತೆ, ಅದು ನಿಶ್ಚಯ. ನಿನ್ನ ಮಧುರಿಮ, ಮಧುರವಾದಂಥ, ಅದರಿಂದ ಇಲ್ಲಿ ಕೇಳ್ತಾರೆ ನಿನ್ನ ಶಬ್ದಗಳು ಕಿವಿಗಳಿಗೆ, ನನ್ನ ಕಿವಿಗಳಿಗೆ. ಶ್ರುತಿ ಅಂದರೆ ಇನ್ನೊಂದು ಅರ್ಥ ಶ್ಲೇಡೆ, ವೇದ. ವೇದಗಳಿಗೂ ಇಂಪಾಗಿರುತ್ತೆ, ವೇದಕ್ಕೂ ಇಷ್ಟ ಅಂತ ಈ ರಾಧವನ್ನು ಕೇಳೋದು, ಶ್ರುತಿ ಮಾತೆಗೂ ಇಷ್ಟ ಆ ಶಿಂಜಾರವವನ್ನು ಕೇಳೋಕ್ಕೆ. ಅದರಿಂದ ಇದೆ. ಮತ್ತು ಇದು ಜ್ಞಾನ ಎನ್ನುವಂತಹ ಬಳ್ಳಿಗೆ ಆಶ್ರಯ. ಒಂದು ಬಳ್ಳಿಗೆ ಆಶ್ರಯ ಏನು, ಮರನೋ ಕೋಲೋ ಏನಾದರೂ ಒಂದು ಬೇಕೇ ಬೇಕು, ಇಲ್ಲಾಂದರೆ ಅದು ಹೊಟ್ಟೋಗಿ. ಅದೇ ಥರ ಇಲ್ಲಿ ಅದಕ್ಕೆ ಆಶ್ರಯ ಅಂತಾರೆ. ನೀನು ಆಶ್ರಯ. ಅವುಗಳು ಉಪನಿಷತ್ತುಗಳಿಗೆ ಫಲವನ್ನು ಕೊಡುವಂಥದ್ದು. ಶ್ರುತಿ ವೇದದ ಉಪನಿಷತ್ತು ಅಂದರೆ ಫಲ. ಉಪನಿಷತ್ತು ಅದರದ್ದೇ ಭಾಗ ತಾನೆ, ಕಿಲ ಭಾಗ ವೇದ. ಅಂತಹ ನಿನ್ನ ಶಬ್ದಗಳು ಮತ್ತೆ 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 ಕೇಳೋದ್ರಿಂದ ಹೇಗಿರುತ್ತೆ ಗೊತ್ತಾ? ದ್ರಾಕ್ಷಿಯ ರಸ, ದ್ರಾಕ್ಷಾರಸ, ರಸದಂತೆ ರುಚಿಯಾದ ಮಾತುಗಳು ನನಗೆ ಕೇಳಿಸ್ತಾ ಇರಬೇಕು. ದ್ರಾಕ್ಷಾರಸವನ್ನು ಕುಡಿದಂತಿರಬೇಕು ನಿನ್ನ ಶಬ್ದ, ಅದು ಹೆಚ್ಚತ್ತೆ. ಮತ್ತು ಬಳ್ಳಿಗೆ ಒಂದು ಅವಲಂಬನ ಸಿಗತ್ತೆ. ಬಳ್ಳಿ ಅಂತೆ ನಾನು, ನನಗೆ ಅವಲಂಬನ, ಈ ಚೇತನಕ್ಕೆ ಒಂದು ಆಸರೆ ಆಗಬೇಕು. ಹತ್ತುವಂತೆ ನೀನು ನನಗೆ ಆ ಶಬ್ದವನ್ನು ಕೇಳಿಸುವಂತೆ ಮಾಡು, ಅದು ನನಗೆ ಆಶ್ರಯ. ವೇದಕ್ಕೆ ಹೇಗೋ, ವೇದಕ್ಕೆ ಶ್ರುತಿ ಕಿವಿಗಳಿಗೆ ಹಾಗೇ ಒಂದು ಬಳ್ಳಿಗೆ ಆಸರೆ ಹೇಗೋ ಹಾಗೆ ಈ ಆತ್ಮಕ್ಕೆ ನೀನು ನಿನ್ನ ಶಬ್ದವನ್ನು ಕೊಟ್ಟು ಒಂದು ಅವಲಂಬನವನ್ನು ಮಾಡಿಕೊಡು. ಅದಿಲ್ಲದಿದ್ದರೆ ನಮಗೆ ಖಂಡಿತವಾಗಿ ಒಳ್ಳೆಯ ವಿಚಾರಗಳು ಕಡೆ ಕಾಲದಲ್ಲಿ ಬರೋದಿಲ್ಲ. ಅದನ್ನು ಮಾಡು. ಅದು ಸರಿಯಾದ ಫಲವನ್ನು ಅದು ಕೊಡೋಕ್ಕಾಗೋದೇ ಇಲ್ಲ. ಒಳ್ಳೆಯ ಫಲ ಸಿಗಬೇಕಾದ್ರೆ ಒಳ್ಳೊಳ್ಳೆಯ ವಿಷಯಗಳನ್ನು, ಸತ್ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಅದರಿಂದ ಅಮ್ಮ ಪಾದುಕೆ, ನಿನ್ನ ಶಬ್ದಗಳು ನನಗೆ ಜ್ಞಾನವನ್ನು ಹೆಚ್ಚಿಸಿ ನನಗೆ ಆ ಒಂದು ಸುಂದರವಾದ ವಿಷಯ ನನ್ನ ಮನಸ್ಸಿನಲ್ಲಿ ಬರುವಂತೆ ಮಾಡು ಅಂತ ಆ ನಾದ ಮಾಡುತ್ತಂತೆ. ಆ ನಾದವನ್ನು ಕೇಳಬೇಕು ಅಂತ ಆಸೆ ಪಡ್ತಾರೆ. ಅದರಿಂದ ನಾವು ಕೂಡ ಆಳ್ವಾರುಗಳ ಸೂಕ್ತಿನಲ್ಲಿ ಸಂಪೂರ್ಣವಾಗಿ ಅರ್ಥಗಳನ್ನು ತಿಳ್ಕೊಂಡು ಅನುಭವಿಸಿದರೆ ಅದು ಬಹಳ ಆನಂದವನ್ನು ಕೊಡುವಂಥ. ಅರ್ಥ ಗೊತ್ತಿದ್ದರೆ ಹೇಳ್ತಾ ಕೃಷ್ಣಾನುಭವ, ಪೆರಿಯಾಳ್ವಾರವರ ಕೃಷ್ಣಾನುಭವ, ತಿರುಮಗಿ ಆಳ್ವಾರವರ ಅರ್ಚಾರೂಪದ ಅನುಭವ, ಒಂದೊಂದು ದಿವ್ಯಕ್ಷೇತ್ರದ ಅನುಭವ, ನಮ್ಮಾಳ್ವಾರವರ ಭಕ್ತಿ ಎನ್ನುವಂತಹ ಆ ಒಂದು ಪ್ರವಾಹ. ಭಕ್ತಿಯಲ್ಲಿ ಬೇರೆ ಬೇರೆ ತರಹ ವಿಷಾದ ಉಂಟಾದಾಗ, ವಿರಹ ಉಂಟಾದಾಗ ಯಾವ ರೀತಿ ಆಲಾಪನೆ ಮಾಡಬೇಕು, ಯಾವ ರೀತಿ ಪರಮಾತ್ಮನನ್ನು ಕರಿಬೇಕು ಅಂತ ಹೇಳ್ಕೊಡ್ತಾರೆ ನಮ್ಮಾಳ್ವಾರ ಸ್ವಾಮಿ. ಹಾಗೇ ಅದನ್ನು ಇಲ್ಲಿ ಕೇಳ್ಕೊಳ್ತಾರೆ ಸ್ವಾಮಿ ದೇಶಿಗರು. ಪಾದುಕಾದೇವಿಯನ್ನು ನೀನು ನನಗೆ ಆ ಇಂಪಾದ ನಾದ ಕೇಳಿಸುವಂತೆ ಮಾಡು. ಅದರಿಂದ ನನಗೆ ಪರಮಾತ್ಮನ ಪರಮಪುರುಷನ ಪಾದಾರವಿಂದವನ್ನು ನಾನು ಸೇರಿಕೊಳ್ಬೋದು ಸುಲಭವಾಗಿ. ವಿಲಾಸೈಹಿ ಕ್ರೀಣಂತೋ ನಿಖಿಲ ಜನಚೇತಾಂಸಿ ವಿವಿಧಾಗ ವಿಗಾರಾಸ್ತೆ ರಂಗಕ್ಷಿತಿರಮಣ ಪಾದಾವನಿಮುಹು ವಿಗಾಗಂತಾಮಂತರ್ಮಮ ವಿಲುಠ ದಂತರ್ಮಣಿಶಿಲ ಖಲಾತ್ಕಾರ ವ್ಯಾಜ ಶರದಂ ಯಥಾರಾ ದಮನಯಗ. ಅಮ್ಮ ಪಾದುಕೆ, ನೀನು ಪರಮಾತ್ಮನನ್ನು ಕರ್ಕೊಂಡು ಬರುವಾಗ ಒಂದು ಸ್ವಾರಸ್ಯ ನಡೆಯುತ್ತೆ, ಅಲ್ಲಿ ನಡೀತಾನೆ ಇರುತ್ತೆ. ಉತ್ಸವದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತರಹ ಅನುಭವಗಳು ನಡೆಯುತ್ತೆ. ನಿನಗೂ ಬೇರೆ ಬೇರೆ ತರಹ ಜನಗಳನ್ನು ಪರಮಾತ್ಮನಿಗೆ ಇಂಟ್ರಡ್ಯೂಸ್ ಮಾಡಿಕೊಡೋಕ್ಕೆ ಸಿಗುತ್ತೆ. ಇವರನ್ನು ನೋಡು, ಅವರನ್ನು ನೋಡು ಅಂತ ಹೇಳ್ತಾ ಇರ್ತೀಯ ನೀನು. ಪಾದುಕಾದೇವಿಗೆ ಅದೇ ಕೆಲಸ ಅಂತ ಪರಮಾತ್ಮ, ಯಾಕಂದರೆ ವಿಧೇಯ ಅಂತ ಪರಮಾತ್ಮ. ಅದರಿಂದ ನಿಖಿಲ ಜನ, ಸಮಸ್ತ ಜನರನ್ನೂ ತೋರಿಸ್ಬೇಕು ಪಾದುಕಾದೇವಿ, ಅವರನ್ನು ನೋಡು. ಆದರೂ ಮಧ್ಯದಲ್ಲಿ
ಹೇಳಬೇಕಲ್ಲ, ವಿವಿಧ ಬಗೆ ಬಗೆಯ ಜನಗಳಿರ್ತಾರೆ. ಅದಕ್ಕೆ ಹೇಳ್ತಾರೆ ಸಂಚಾರ ಮಾಡಬೇಕಾದ್ರೆ ಹೇಗೆ ಹೇಳ್ತಾಳೆ ಅಂದರೆ, ಅವಳ ರತ್ನ, ಇದು ನಾದ ಪದ್ಧತಿ ಆದ್ದರಿಂದ ಗರ್ಭದಲ್ಲಿ ಇರುವಂಥ ರತ್ನಗಳ ಶಿಂಜಾರವ ಉಂಟಾದಂತಹ ನಾದ ಅದು ಹೇಗೆ ಬರುತ್ತೆ, ಖಲ್ ಗಲ್ ಘಲ್ ಅಂತ ಶಬ್ದ ಬರ್ತಾರೆ, ಅಥವಾ ಜಣ್ 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 ಯಾವುದಾದ್ರು ಗಲು ಗಲು ಗಲೂರೆಂಬ ಅಂತಲೇ ಹೇಳ್ತಾರಲ್ಲ ನೂಪುರದ. ಇದು ಆ ಶಬ್ದ ಬಂದಾಗ ಧ್ವನಿ ಮಾಡುತ್ತೆ. ಅದೇನು ಹೇಳುತ್ತೆ, ಅದು ಗಲ್ ಗಲ್ ಅಂತ ತಾನೇ ಹೇಳುತ್ತೆ. ಅದು ಒಂದು ಹೆಸರನ್ನು ಕರಿತಾ ಇದೆಯೇನೋ, ನೀ ಏನು ಅನ್ಕೋತೀಯೋ ಆ ಹೆಸರಾಗತ್ತೆ. ಓ, ನನ್ನನ್ನೇ ಕರಿತಾ ಇದ್ದಾರೆ ಅಂತ ಅನ್ಕೋಬೋದು. ಆ ಥರ ವಿವಿಧ ವಿಲುಠತ್ ಆ ಒಳಗಡೆಯ ರತ್ನಗಳ ಧ್ವನಿ ಮಾಡುತ್ತೆ. ಅದೊಂದೇ ಸಾಕು. ಆ ಧ್ವನಿನೇ ನನ್ನ ಹೆಸರನ್ನೇ ಕರೆಯುತ್ತೋ, ಆ ಹೆಸರನ್ನೇ ಹೇಳ್ತಾ ಇದೆಯೋ, ಅಥವಾ ಪರಮಾತ್ಮನ ಹೆಸರನ್ನೇ ಹೇಳ್ತಾ ಇದೆಯೋ, ಏನು ಅನ್ಕೋತಿರೋ ಯದ್ಭಾವಂ ತದ್ಭವತ್. ಅದು ಹೇಗಿರುತ್ತೆ ಅಂತಂದರೆ, ನಿನ್ನ ನಾದ ಅಮೃತ ಪ್ರವಾಹದಂತೆ, ಸಾಮಾನ್ಯ ಅಲ್ಲ ಅದು. ಅಮೃತ ಪ್ರವಾಹ ಹಾಗೆ ಬರ್ತಾ ಇದೆಯೇನೋ ಅನ್ನುವಂತೆ ಹರಿಯುತ್ತೆ. ಆ ಸಂಚಾರಗಳನ್ನು ನಾನು ಯಾವಾಗಲೂ ನೆನೆಸ್ಕೋತಾ ಇರಬೇಕು, ನೋಡ್ತಾ ಇರಬೇಕು, ನೆನೆಸ್ಕೋತಾ ಇರಬೇಕು. ಅದಕ್ಕೋಸ್ಕರ ನೀನು ಕೃಪೆ ಮಾಡು, ದಯವಿಟ್ಟು ನನಗೆ ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾರೆ ಪಾದುಕಾದೇವಿಯನ್ನು. ರಂಗಕ್ಷಿತಿ ಅವನಿ ಪಾದಾವನಿ, ರಂಗನಾಥನ ಪಾದಗಳನ್ನು ಸಂರಕ್ಷಣೆ ಮಾಡುವಂಥ ಅಮ್ಮ ಪಾದುಕಾದೇವಿಗೆ ವಿಲಾಸೈಗಿ, ನಿನ್ನ ವಿಲಾಸ ಅಂದರೆ ಒಂದು ಆಟಕ್ಕೋಸ್ಕರವಾಗಿ ಪರಮಾತ್ಮನನ್ನು ಸಂಚಾರದಲ್ಲಿ ಕರ್ಕೊಂಡು ಬರ್ತೀಯ, ಅದು ಒಂದು ಲೀಲೆ, ವಿನೋದ. ಅದು ಜನಗಳನ್ನು ನೋಡಿ ಪರಮಾತ್ಮನಿಗೆ ಒಂದು ಸತಿ ಆನಂದ, ಇನ್ನೊಂದು ಸತಿ ಹಾಸ್ಯ, ಇನ್ನೊಂದು ಸತಿ ಅಯ್ಯೋ, ಇನ್ನೊಂದು ಸತಿ ಅನ್ಸುತ್ತಲ್ವ, ಇವರೇನು ಹೀಗಿದಾರಲ್ಲ ಅಂತ ಅನ್ಸುತ್ತೆ, ಬರಲಿಲ್ವಲ್ಲ ಎಷ್ಟೋ ಜನ ಅಂತ ಬೇರೆ ಅನ್ಕೋತಾ ಇರ್ತಾನೆ ಪರಮಾತ್ಮ. ಅದು ಏನಾಗುತ್ತೆ, ಕೆಲವರಿಗೆ ಆ ಸುಂದರವಾದ ವಿಷಯಗಳನ್ನು ನೋಡಿ ಮನಸ್ಸು ಕರಗಿ ದ್ರವೀಭೂತರಾಗಿಬಿಡ್ತಾರೆ, ಮೋಹಗೊಳ್ತಾರೆ. ಸಂಪೂರ್ಣ ಆಳ್ವಾರ್ಗಳ ಥರ, ಆಚಾರ್ಯರುಗಳ ಥರ ಇದ್ದರೆ ಅವರಿಗೆ ಉತ್ಸವದಲ್ಲಿ ಪರಮಾತ್ಮನ ಕಂಡ ತಕ್ಷಣ ಅವರಿಗೇನೋ ಒಂದು ಪರಮಾನಂದ, ಮೋಹಗೊಂಡ್ಬಿಡ್ತಾರೆ. ಆ ಥರ ಆಗುತ್ತೆ, ನೀರಾಗಿ ಕರಗಿ ನೀರಾಗಿ ಹೋಗ್ಬಿಡ್ತಾರೆ. ಅಂತಹ ಮಾತುಗಳು ಪಾಶುರಗಳು ಅಂತಲೂ ಬರುತ್ತಲ್ಲ, ಅವು ಅಮೃತದಂತೆ ತುಂಬಿ ಹರಿಯುವಂತೆ ಹೇಳ್ತಾ ಇರಬೇಕು. ಪ್ರವಾಹ ಸುಮ್ಮನೆ ಹರಿದ್ರೆ ಏನಾಗುತ್ತೆ, ಅದು ವ್ಯರ್ಥವಾಗಿ ಹೋಗಬಾರ್ದು. ಅದರಿಂದ ವ್ಯರ್ಥವಾಗಿ ಹೋಗದೆ ಅದು ನಮಗೆ ಸುಲಭವಾಗಿ ಅದು ಸಿಗುವಂತೆ ಅಲ್ಲಿಗೆ ಹೋಗಿ. ಅದಕ್ಕೆ ಅವ್ರು ಹೇಳ್ತಾರೆ, ಎಲ್ಲೋ ಹರ್ಕೊಂಡು ಹೋದರೆ ಬೀದಿನಲ್ಲಿ ನಮಗೆ ನೀರು ಪ್ರಯೋಜನ ಇಲ್ಲ. ಅದೇ ನೀರನ್ನು ನಾವು ಒಂದು ಇದರಲ್ಲಿ ಬಾವಿನಲ್ಲಿ ಅದನ್ನು ಸೇರಿಸಿ ತೊಗೊಂಡ್ರು, ಅಥವಾ ಅದೇ ಪೈಪ್ನಲ್ಲಿ ಇವಾಗ ಬರ್ತಾ ಇದೆಯಲ್ಲ ನಮಗೆ ನಲ್ಲಿ ಬಂದರೆ ಯಾವ ರೀತಿ ನಮಗೆ ಅದು ಸುಂದರವಾಗಿ ಈಸಿಯಾಗಿ ಸಿಕ್ಕು ನಮಗೆ ತಾಪವನ್ನು ಹೋಗಲಾಡಿಸ್ತೋ, ಆ ತರಹ ಈ ನಾದ, ಆ ಪಾದುಕಾದೇವಿಯ ನಾದ ನಮಗೆ ಹಾಗೆ ಮಾಡುತ್ತೆ. ಅದೇ ಥರನೇ ಆಳ್ವಾರುಗಳ ನಾದವೂ ಕೂಡ, ದಿವ್ಯ ಸೂಕ್ತಿಯೂ ಕೂಡ ನಮಗೆ ಆ ರೀತಿ ಮಾಡುತ್ತೆ. ಅದರಿಂದ ನಮಗೆ ಅದು ವ್ಯರ್ಥ ಆಗೋದಿಲ್ಲ, ಅದು ಸಾರ್ಥಕವಾಗತ್ತೆ. ಆ ಭಾವದಿಂದ ಅದನ್ನು ನಾವು ತಗೊಂಡ್ರೆ ನೀರಿನಂತೆ ಕುಡಿಬೇಕು. ನಾವು ನೀರಾಗಿ ಬಿಡಬೇಕಂತ, ನೀರಾಗಿ ದ್ರವೀಭೂತವಾಗಿಬಿಡಬೇಕು. ನಾವು ಅದನ್ನು ನೀರಿನಂತೆ ಅದನ್ನು ಸ್ವೀಕಾರ, ನಾವು ಹತ್ರನೇ ಬಂದುಬಿಡ್ತಲ್ಲಪ್ಪ ನೀರು ಅಂತ ಹೇಳಿ ಅದನ್ನು ನಾವು ಸ್ವೀಕಾರ ಮಾಡಿದರೂ ಕೂಡ ಆ ನಾದದ ಮೂಲಕವಾಗಿ ನಾವು ಕರ್ಣಾಮೃತವನ್ನು ಒಳ್ಳೆಯ ಅಮೃತದಂತೆ ತಗೊಬಿಡಬೇಕು, ಅಮೃತದಂತೆ ಕುಡಿದು ಬಿಡಬೇಕು. ಕಿವಿಯಿಂದ ಕುಡಿಯೋಕ್ಕಾಗಲ್ಲ. ಆದ್ದರಿಂದ ಕಿವಿಯಿಂದ ಕೇಳಿ ಪರಮಾತ್ಮನ ಅನುಭವವನ್ನು ಬಾಯಿಯ ಮೂಲಕವಾಗಿ, ಮನಸ್ಸಿನ ಮೂಲಕವಾಗಿ ಅದನ್ನು ಆಸ್ವಾದನೆ ಮಾಡಬೇಕು. ರುಚಿಯಾಗಿದೆಯಲ್ಲಪ್ಪ ಅಂತ ಹೇಳಿ ದಿವ್ಯ ಸೂಕ್ತಿಗಳನ್ನು ಹಾಗೆ ಅನುಭವಿಸಬೇಕು. ನಮ್ಮ ಆಳ್ವಾರಿಗೆ ಅದನ್ನು ಇದರಲ್ಲಿ ಅನ್ವಯ ಮಾಡಿದ್ದಾರೆ. ಆಳ್ವಾರ್ ದಿವ್ಯ ಸೂಕ್ತಿಗಳು ಅದು ಅಷ್ಟು ಚೆನ್ನಾಗಿದೆ. ಅದಕ್ಕೆ ಪಾಶುರ ಅಂತ ಕರಿತೀವಿ ನಾವು. ಆ ಪಾಶುರಗಳು ಹೇಗಿದೆ ಅಂದರು, ಅಮೃತದಂತೆ. ಅದರಿಂದ ನೀರಾಗಿ ಅವರು ಆಳ್ವಾರುಗಳಿಗೆ ಕರಗಿ ಹೋಗಿಬಿಡ್ತಾರೆ, ಪರಮಾತ್ಮನ ನೋಡಿ ಕರಗುತ್ತಾರೆ. ಅದು ನಮಗೆ ದರ್ಶನ ಮಾಡುವಂಥ ಅದು ಭಾಗ್ಯ ಇಲ್ಲ. ಅವ್ರು ಕೊಟ್ಟರೆ ಉಂಟು, ಕೊಟ್ಟರೆ ಆಗ್ಬೋದು. ಆದರೆ ಆಳ್ವಾರವರ ಸೂಕ್ತಿಗಳು ನಮ್ಮನ್ನು ದ್ರವೀಭೂತವನ್ನಾಗಿ ಮಾಡುತ್ತೆ ಅಂತ, ನಿಜವಾಗ್ಲೂ ಮಾಡುತ್ತೆ. ಅದರ ಅರ್ಥಗಳನ್ನು ತಿಳ್ಕೊಂಡು ಅನುಭವಿಸಿದರೆ ಅದರಿಂದ ನಾವು ಮಾಡುವಂಥ ಪಾರಾಯಣ ವ್ಯರ್ಥ ಆಗೋದಿಲ್ಲ.
ಪಾರಾಯಣನೂ ನಮಗೆ ಪರಮಾನಂದವನ್ನು ಕೊಡುತ್ತೆ ಅಂತ ಪ್ರೂವ್ ಮಾಡ್ತಾರೆ ಸ್ವಾಮಿ ದೇಶಿಕರು. ಇದ್ರೆ 473 ಶ್ರುತಿಶ್ರೇಣಿ ಸ್ಥೇಯ ಶ್ರುತಿಸುಭಗ ಶಿಂಜಾಮುಖರಿತ ಭಜೇಮ ತ್ವಾಂ ಪದ್ಮಾರಮಣಚರಣತ್ರಾಯಿಣಿ ಪರಂ ನ ಮುದ್ರಾ ನಿದ್ರಾಣ ದ್ರವಿಣಕಣ ವಿಶ್ರಾಣ ದಶ ವಿಶಾಲಾಂಕಾರಂ ಕಮಪಿ ಘನ ಹುಂಕಾರ ಪರುಷಂ. ಪರುಷಂ ಅಂದರೆ ಕ್ರೂರವಾದ ಮಾತುಗಳು, ಅದು ಕೇಳಿಸಬಾರ್ದು. ಯಾವಾಗಲೂ ಒಳ್ಳೊಳ್ಳೆಯ ಮಾತೆ ನಮಗೆ ಕೇಳಬೇಕು. ಪದ್ಮಾರಮಣ ಚರಣ, ಪದ್ಮ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯನ್ನು ರಮಣನಾದಂಥ ರಂಗನಾಥನ ಚರಣವನ್ನು ರಕ್ಷಣೆ ಮಾಡುವಂಥ ಪಾದುಕಾದೇವಿಗೆ ಶ್ರುತಿ ಶ್ರೇಣಿ, ಶ್ರುತಿ ಅಂದರೆ ವೇದಗಳು, ವೇದಗಳ ಶ್ರೇಣಿ ಅಂದರೆ ಸಾಲು ಅಥವಾ ಗುಂಪು, ಶ್ರೇಣಿ. ಸ್ಥೇಯ ಶ್ರುತಿ ಸುಭಗ, ಶ್ರುತಿ ಸುಭಗ ಕಿವಿಗಳಿಗೂ ವೇದಗಳಿಗೂ ಇಂಪಾಗಿರುವಂತಹ ಸುಂದರವಾದ ಶಿಂಜಾಮುಖರಿತ, ಶಿಂಜ ಅಂದರೆ ನಾದ, ಆ ನಾದಗಳು ಎನ್ನುವಂತಹ ಧ್ವನಿ ಮಾಡ್ತಾ ಇರುವಂಥ ತ್ವಾಂ ನಿನ್ನನ್ನು, ತ್ವಾಂ ಪರಂ ನಿನ್ನನ್ನು ಭಜೇಮ ಸೇವಿಸಬೇಕು, ಯಾವಾಗಲೂ ಸೇವೆ ಮಾಡಬೇಕು ಅಂತಾರೆ. ಇದು ನಮಗೆ ಉಪದೇಶ. ಯಾರು ಪರಮಾತ್ಮನನ್ನು ಸಂಚಾರದಲ್ಲಿ ಕರ್ಕೊಂಡು ಬಂದು ಅವನು ಸ್ವೇಚ್ಛೆಯಾಗಿ ಹೋಗದಂತೆ ತನ್ನ ಸ್ವೇಚ್ಛೆಯಂತೆ ಕರ್ಕೊಂಡು ಬರ್ತಾಳೋ ಇಲ್ವೋ, ಅವನು ವಿಧೇಯನಾಗಿ ಬರ್ತಾನೆ. ಅಂತಹ ಪರಮಾತ್ಮನನ್ನು ಕರ್ಕೊಂಡು ಬಂದಾಗ ಆ ಸುಂದರವಾದ ನಾದಗಳು ನಮಗೆ ಏನು ಮಾಡಬೇಕು, ನಮಗೆ ಆಶ್ವಾಸನೆ ಕೊಡುವಂತಹ ನಾದಗಳು. ಆ ನಾದಗಳನ್ನು ನಾವು ಏನು ಮಾಡಬೇಕು, ಸೇವೆ ಮಾಡಬೇಕು ಅಂತಾರೆ ಸ್ವಾಮಿ ದೇಶಿಕರು. ಉಪಾಸನೆ ಮಾಡಬೇಕು, ಸೇವಿಸಬೇಕು, ನಮಸ್ಕಾರಗಳನ್ನು ಮಾಡಿಕೊಳ್ಬೇಕು ಪಾದುಕಾದೇವಿಗೆ. ಅವಳು ಖಂಡಿತವಾಗಿ ಪರಮಾತ್ಮನಿಗೆ ಹೇಳಿ ರಕ್ಷಣೆ ಮಾಡ್ತಾಳೆ. ಅದಕ್ಕೆ ಕರ್ಕೊಂಡು ಬರೋದು ಅವಳು ಮಾಡ್ತಾಳೆ. ಅದರಿಂದ ಮುದ್ರಾ ಹೇಗಿದೆ, ಅವನು ಬರಬೇಕಾದ್ರೆ ನಿದ್ರಾಣ ಮಲಗಿರುವಂಥ ಮುದ್ರೆ ಹಾಕಿಬಿಡ್ತಾರೋ ಇಲ್ವೋ, ಶಯನೋತ್ಸವ ಆದಮೇಲೆ ಮುದ್ರೆ ಹಾಕಿ ಏಕಾಂತ ಸೇವೆ ಆದಮೇಲೆ ಪುಟ್ ಲಾಕ್ ಮಾಡಿ ಪರಮಾತ್ಮನಿಗೆ ಮುದ್ರಾ ದ್ರವಣ ಕಣ ವಿಶ್ರಾಣನ ವಿಶಾಲ ಅಹಂಕಾರ ಘನ ಅಹಂಕಾರ ಪರುಷ ಅಂದರೆ ಭಯವನ್ನು ಉಂಟು ಮಾಡುವಂತಹ ಕಮಪಿ ಮನುಷ್ಯನನ್ನು ನಭಜೇಮ. ಪರಮಾತ್ಮನನ್ನು ನಾವು ಸೇವೆ ಮಾಡಿದರೆ ಭಯ ಎಲ್ಲ ನಿವಾರಣೆ ಆಗುತ್ತೆ. ಅದೇ ಸಾಮಾನ್ಯರನ್ನು ನಾವು ಸೇವೆ ಮಾಡಿದರೆ ಭಯ ಉಂಟಾಗುತ್ತೆ. ಇವು ಯಾವಾಗ ಬೈತಾರೋ, ಯಾವಾಗ ನಗ್ತಾರೋ, ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಪರಮಾತ್ಮ ಯಾವಾಗಲೂ ಹಸನ್ಮುಖವಾಗಿ ನಿಂತ್ಕೊಂಡಿದ್ದಾನೆ, ಯಾವಾಗಲೂ ಅಭ್ಯಾಸ, ಯಾವತ್ತೂ ಚೇಂಜ್ ಇಲ್ಲ. ಆದರೆ ಮನುಷ್ಯ ಏನು ಮಾಡ್ತಾನೆ, ಒಂದು ಸತಿ ನೀವೇನಾದರೂ ಒಳ್ಳೆ ಮಾತಾಡಿದ್ರೆ ನಗ್ತಾ ಇರ್ತಾರೆ. ಅದೇ ಏನಾದರೂ ಒಂದು ಮಧ್ಯದಲ್ಲಿ ಏನಾದರೂ ಹೇಳಿದ್ರೆ ಆಯಿತು ಹುಂಕಾರ, ಪರುಷ ವಾಕ್ಯ ಬರ್ತವೆ, ನೋಡಿದ್ದೀವೋ ಇಲ್ವೋ. ಅದರಿಂದ ಭಯ ಉಂಟು ಮಾಡುವಂಥವ್ರ ಹತ್ರ ಏನು ಪ್ರಯೋಜನ ಇಲ್ಲ, ಭಜನೆ ಮಾಡಿ. ಅದರಿಂದ ಭಯವನ್ನು ನಿವಾರಣೆ ಮಾಡುವಂಥ ಸಾಕ್ಷಾತ್ ಪರಮಾತ್ಮನನ್ನು ನಾವು ಸೇವೆ ಮಾಡಬೇಕು ಅಂತ ಹೇಳಿ, ಇದು ಯಾತಕ್ಕೋಸ್ಕರ ಪರಮಾತ್ಮ ರಂಗನಾಥನನ್ನು ಕರ್ಕೊಂಡು ಬರ್ತಾಳೆ ಪಾದುಕಾದೇವಿ ಅಂದರೆ ರಂಗನಾಯಕಿಗೆ ಆನಂದ ಕೊಡೋಕ್ಕೆ. ರಂಗನಾಯಕಿ ಅದರಿಂದ ತುಂಬ ಆನಂದ ಪಡ್ತಾಳಂತೆ. ರಂಗನಾಯಕಿಗೆ ಆನಂದ ಕೊಡೋದೇ ಮುಖ್ಯ ವಿಷಯ. ಅದರಿಂದ ಅವನ ಅಂತಹ ಪಾದಗಳನ್ನು ನೀನು ರಕ್ಷಣೆ ಮಾಡ್ತೀಯ. ಅವರು ಅನ್ಯೋನ್ಯ ದಂಪತಿಗಳು, ಅಗಲಗಿಲ್ಲೇನಂತ ಇರುವಂಥವರು, ಅನಪಾಯಿನಿಯಾಗಿ ಸದಾಕಾಲ ಪರಮಾತ್ಮನ ಜೊತೆಯಲ್ಲೇ ಆರ್ದ್ರಾಪರಾಧಿನಿ ಸದಾ. ಅದರಿಂದ ನಮ್ಮ ಆರ್ದ್ರ ಅಪರಾಧಗಳು ಅದನ್ನು ಸಹಿಸಿಕೊಳ್ಳುವಂಥ ಪಕ್ಕದಲ್ಲೇ ಇರೋದರಿಂದ ಪರವಾಗಿಲ್ಲ. ಇಲ್ಲಾಂದರೆ ನಮ್ಮ ಗತಿ ಏನೋ ಗೊತ್ತಿಲ್ಲ, ಕ್ಷಿಪಾಮಿಯ ಇಷ್ಟು ದಿವಸ ಮಾಡಿಬಿಟ್ಟಿದ್ದೀವಿ, ಅದೇ ಥರ ಮುಂದೆ ಮಾಡಬಾರ್ದು. ಮುಂದೆ ಆದರೂ ಕೇರ್ಫುಲ್ಲಾಗಿ ಪರಮಾತ್ಮನಿಗೆ ಬೇಕಾದಂತೆ ಇರಬೇಕು, ಕೋಪಿಸ್ಕೊಳ್ದಂತೆ ಇರಬೇಕು. ತಾಯಿಗೆ ಕಷ್ಟ ಕೊಡಬಾರ್ದು. ಯಾಕಂದರೆ ತಾಯಿ ಇಲ್ಲ ಅಂದರೆ ತುಂಬ ಕೇಳ್ಕೋಬೇಕಾಗುತ್ತೆ ಪಾಪ. ಇಲ್ಲ ನೀವು ಹೇಗಾದರೂ ರಕ್ಷಣೆ ಮಾಡಿ, ಏನಾದರೂ ಮಾಡಿ ಅಂತ ಕೇಳು. ಅದ್ರ ಬದಲು ನಾವೇ ಸರಿಯಾಗಿಬಿಟ್ರೆ ಆಗ ಪರಮಾತ್ಮನೇ ಸ್ವೀಕಾರ ಮಾಡ್ತಾನಲ್ಲ ಪುರುಷಕಾರ. ಅದಕ್ಕೆ ಹೇಳ್ತಾಳೆ, ಅಮ್ಮ ನೀನು ತುಂಬ ಸಮರ್ಥಳಮ್ಮ, ನೀನು ಅವನ ಪಾದಗಳನ್ನು ನೀನು ಸಂರಕ್ಷಣೆ ಮಾಡ್ತೀಯಲ್ಲ, ನಿನಗೆ ಎಂಥ ಯೋಗ ಕೊಟ್ಟಿದ್ದಾನೆ, ನಿನಗೆ ಅದು ನಿರಂತರವಾದ ಒಂದು ಕೈಂಕರ್ಯ ನಿನಗೆ ಸಿಕ್ಕಿದೆ. ಅದರಿಂದ ನೀನು ಮಾಡುವಂತಹ ಶಬ್ದಗಳು, ನಿನ್ನಲ್ಲಿ ಬರುವಂತಹ ಶಬ್ದಗಳು ಏನು ಅಂದರೆ ಅದು ಶ್ರುತಿ, ಅದು ವೇದಕ್ಕೆ ಸಮನಾದದು. ಅದು ವೇದಕ್ಕೆ ನಿನ್ನ ಶಬ್ದಗಳು ಕೆಲವು ಸತಿ ಏನಾಗುತ್ತೆ,
ವೇದಗಳಿಗೆ ಅಪಾರ್ಥಗಳನ್ನು ಉಂಟು ಮಾಡಿದಾಗ ಒಂದು ವಾದ ನಡೆಯುತ್ತೆ. ಆ ವಾದವನ್ನು ನಿಲ್ಲಿಸ್ತಾಳಂತೆ ಪಾದುಕಾದೇವಿ. ಅದು ನಿಲ್ಲಿಸ್ಬಿಡ್ತಾಳಂತೆ. ಜಗಳವನ್ನೆಲ್ಲ ತಿರ್ಸ್ಬಿಟ್ಟು, ಯಾಕೆ ಜಗಳ ಮಾಡ್ತಾ ಇದ್ದೀರಾ, ಆ ಪರಮಾತ್ಮನ ಪಾದ ಒಂದೇ ಗತಿ ಎಲ್ಲರಿಗೂ. ನೀವು ಏನು ಹೇಳಿದ್ರು, ಅದ್ವೈತ ಹೇಳಿ ದ್ವೈತ ಹೇಳಿ ಏನಾದರೂ ಹೇಳಿ, ಅವನ ಪಾದವೇ ಗತಿ. ಅವನ ಪಾದ ಒಂದೇನೆ ಶರಣಾಗತಿ. ಅಗತಿಂ ಶರಣಾಗತಂ ಮರೇ ಕೃಪೆಯ ಕೇವಲಂ ಆತ್ಮ ಸದ್ಗುರು. ಕೇವಲ ನೀನೊಬ್ಬನಿಂದಲೇ ನನ್ನ ಆತ್ಮಕ್ಕೆ ಸಾರ್ಥಕತೆ ಉಂಟಾಗತ್ತೆ, ಇಲ್ಲ ಅಂದರೆ ಖಂಡಿತ ಇಲ್ಲ ಅಂತ ಕೇಳುವಂತೆ. ಅದನ್ನೇ ಹೇಳ್ತಾರೆ, ಜಗಳ ತೀರುತ್ತೆ, ಇಂಪಾಗಿರುವಂಥ ಧ್ವನಿ ನಮಗೆ ಅತ್ಯಂತ ಭಕ್ತಿಯನ್ನು ಉಂಟು ಮಾಡಬೇಕು, ಪರಮಾತ್ಮನಲ್ಲಿ ಉಂಟು ಮಾಡಬೇಕು. ಮತ್ತು ಪುಣ್ಯ ಕಾಲದಲ್ಲಿ, ಪುಣ್ಯ ಸ್ಥಳಗಳಲ್ಲಿ ನಾವು ದಾನ ಮಾಡಬೇಕು. ಪುಣ್ಯ ತೀರ್ಥ, ಪುಣ್ಯಕಾಲ, ಈ ಕಾಲದಲ್ಲೆಲ್ಲ ಭಗವಂತನಿಗೆ ಇಷ್ಟವಾದದ್ದು ದಾನ ಧರ್ಮ. ಅಯ್ಯಮು ಪಿಚ್ಚೆಯು ಆಂದನೆಯು ಕೈಕಾಟಿ ಉಯ್ಯುಮಾರೆಣ್ಣಿ. ಸೊ ಎಣ್ಣೆ ಅಂದರೆ ಚಿಂತನೆ ಮಾಡಬೇಕು, ಸ್ವೀಕಾರ ಮಾಡಬೇಕು. ಆಂಡಾಳು ಹೇಳುವಂತಹ ಆ ಕೃತ್ಯವನ್ನು, ಇದು ಕೃತ್ಯ, ನಾವು ಮಾಡಬೇಕಾಗಿರುವಂಥ ಕೃತ್ಯ ಅಂತೇಳಿ, ಕೃತ್ಯ ಅಕೃತ್ಯ, ಯಾವುದನ್ನು ಮಾಡಬಾರ್ದು ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾಳೆ. ಅದರಿಂದ ದಾನ ಮಾಡಬೇಕಾದ್ರೆ ಸತ್ಪಾತ್ರದಲ್ಲಿ, ಸತ್ಕಾಲದಲ್ಲಿ, ಸ್ಥಳದಲ್ಲಿ ನೋಡಿ ದಾನವನ್ನು ಮಾಡ್ತಾ ಇರಬೇಕು. ಆದರೆ ಗರ್ವದಿಂದ ಮಾಡಬಾರ್ದು. ದಾನದಲ್ಲೂ 3 ಥರ ಇದೆ, ರಾಜಸ ತಾಮಸ ಇದು. ಅದರಿಂದ ನಾನೇ ಮಾಡ್ತಾಯಿದ್ದೀನಿ ಅಂತ ಗರ್ವ ಬರಬಾರ್ದು. ಜನರನ್ನು ಬೈಯುವಂತೆ, ಓಂಕಾರ ಮಾಡುವಂತೆ ಮಾಡಬಾರ್ದು. ಅಂಥವರ ಬಳಿ ಹೋಗಬಾರ್ದು ಅಂತಾರೆ ದೇಶಿಕರು. ನಾ ಹೋಗಬಾರ್ದು. ಅವರು ಪರುಷ ವಾಕ್ಯಗಳನ್ನು ಆಡ್ತಾರೆ, ಕೆಲವು ಸತಿ ಪ್ರೀತಿ ಮಾತನ್ನು ಹಾಡ್ತಾರೆ. ನೀನೇನಾದರೂ ಸಹಾಯ ಮಾಡೋಕ್ಕೆ ಹೋದರೆ, ಸಹಾಯ ಮಾಡಿದರೆ ಪ್ರೀತಿ ಮಾತು. ಅದೇ ನೀನು 90 ದಿವಸ ಮಾಡಿದೀಯಾ, 1 ದಿವಸ ನೀನೇನಾದರೂ ಮಾಡಿದ್ರೆ ಆಯಿತು. ಎಷ್ಟು ಪರುಷವಾಕ್ಯ. ಇಂಥ ಜನಗಳು, ಆ ಜನಗಳನ್ನು ಸ್ತೋತ್ರ ಮಾಡಿ ಏನು ಪ್ರಯೋಜನ, ಸೇವೆ ಮಾಡಿ ಏನು ಪ್ರಯೋಜನ. ಅದರಿಂದ ಸಾಮಾನ್ಯವಾಗಿ ನಾವು ಮಾಡಬಾರ್ದು ಅಂತಾರೆ ಸ್ವಾಮಿ ದೇಶಿಕರು. ತಿಳ್ಕೊಂಡು ಮಾಡಬೇಕು. ವಿರೋಧವಿಲ್ಲದೆ ಯಾವ ಒಂದು ಪರುಷವಾಕ್ಯಗಳನ್ನು ಆಡದೆ ನಾವು ಮಾಡದೇ ಇರಬೇಕು. ಮತ್ತು ಮಾಡದೇ ಇರೋಕ್ಕೆ ಕಾರಣವಾದಂಥ ಪರಮಾತ್ಮನನ್ನು ನಾವು ಸದಾಕಾಲ ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ಪಾದುಕಾದೇವಿ ಪರಮಾತ್ಮನನ್ನು ಸಂಚಾರದಲ್ಲಿ ಕರ್ಕೊಂಡು ಬರ್ತಾಳೆ. ಆ ನಾದ ಕಿವಿಗೂ ಇಂಪಾಗಿರುತ್ತೆ, ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ, ಅಭಯವನ್ನು ಕೊಡುತ್ತೆ. ಇಷ್ಟು ಸಾಲದ ಬೇಕಾಗಿರೋದು ಅದೇ ತಾನೇ ಮನುಷ್ಯನಿಗೆ ಸಂಸಾರದಲ್ಲಿ. ಅದರಿಂದ ಪರತತ್ವವನ್ನು ಸುಲಭವಾಗಿ ರಮಣೀಯವಾಗಿ ತೋರಿಸುವಂಥವಳು ಪಾದುಕಾದೇವಿ. ಕರ್ಕೊಂಡು ಬಂದು ಇವನೇ ನೋಡಿ ಪರತತ್ವ ಇದೆ ಅಂತ ನಮಗೆ ತೋರಿಸಿಕೊಡುವಂಥವಳು. ಅಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ ನಮ್ಮ ಆಳ್ವಾರ ಆಚಾರ್ಯರುಗಳು. ಆ ಸೂಕ್ತಿಗಳನ್ನೆಲ್ಲ ನಾವು ಖಂಡಿತವಾಗಿ ಸದಾ ಅನುಸಂಧಾನ ಮಾಡ್ತಾ ಇರಬೇಕು. ಅನುಸಂಧಾನ ಮಾಡಿ ಅರ್ಥಗಳನ್ನು ತಿಳ್ಕೊಂಡು ಅನುಭವಿಸಿ ಸಹೃದಯರಾಗಿ ಆ ಪರಮಾನಂದವನ್ನು ಇಲ್ಲೇ ಇಹ ಜಗತ್ತಿನಲ್ಲೇ ನಾವು ಅನುಭವಿಸ್ಬೋದು. ಅದಕ್ಕೋಸ್ಕರ ಪ್ರಯೋಜನ ಉಂಟಾಗತ್ತೆ, ಇಲ್ಲಾಂದರೆ ಶರೀರಕ್ಕೆ ನಿಷ್ಪ್ರಯೋಜನವಾಗುತ್ತೆ ಶರೀರ. ಅದರಿಂದ ಪಾದುಕೆಯೇ ಆ ಗುಣವನ್ನು, ಸ್ಥಿತಿಯನ್ನು ನಮಗೆ ತಿಳಿಸಿಕೊಡ್ತಾಳೆ. ಆ ತಿಳಿಸಿಕೊಟ್ಟಂಥದ್ದು ನಮಗೆ ತುಂಬ ಇಂಪಾಗಿರುತ್ತೆ, ಪ್ರೀತಿಪೂರ್ವಕವಾಗಿರುತ್ತೆ ಅಂತಾರೆ ಸ್ವಾಮಿ ದೇಶಿಕರು. 474 ತವೈ ತಚ್ಚೀರಂಗ ಕ್ಷಿತಿಪತಿ ಪದತ್ರಾಯಿಣಿ ನೃಣ ಭವತ್ಯಾಗಶ್ಚಿಂತಾ ರಣರಣಕ ಭಂಗಾಯರಣಿತಂ ಶರೀರೇ ಸ್ವಂಭಾವಂ ಪ್ರತಯತಿ ಯಮ ಯದಾ ಕರ್ಣನದಶಾತ್ ನನಃ ಕರ್ಣೇ ಭಾವಿ ಯಮ ಮಹಿಷ ಘಂಟಾ ಗಣಗಣ. ಯಮ ಮಹಿಷ, ಯಮನ ಮಹಿಷ, ಮಹಿಷ ಅಂದರೆ ಗೂಳಿ ಎತ್ತು, ಅದಕ್ಕೆ ಗಂಟೆ ಕಟ್ಟಿರ್ತಾರೆ. ಅದರ ಗಂಟೆ ಶಬ್ದ ಗಣ 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 ಅಂತ ಶಬ್ದ ಬರ್ತಾ ಇರುತ್ತೆ. ಅವರು ಹೇಳ್ತಾರೆ ನಿನ್ನ ಶಬ್ದವನ್ನು, ಅಂದರೆ ಅರ್ಥ ನೀನು ಪರಮಾತ್ಮನನ್ನು ಸಂಚಾರ ಕಾಲದಲ್ಲಿ ಕರ್ಕೊಂಡು ಬಂದು ಮಾಡುವಂಥ ಶಬ್ದ ಯಾರು ಕಿವಿಯಲ್ಲಿ ಕೇಳಿರ್ತಾರೋ ಇಲ್ವಾ, ಪ್ರೀತಿಯಿಂದ ಕೇಳಿದಂಥವರ ಕಿವಿಯಲ್ಲಿ. ಯಮನಿಗೆ ವಾಹನ ವೃಷಭ, ಕೋಣ, ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅಲಂಕಾರವಾಗಿ ಗಂಟೆ ಕಟ್ಟಿರ್ತಾರೆ. ಆ ನಾದ ಕೇಳೋದಿಲ್ಲ ಯಾವಾಗಲೂ. ಈ ನಾದ ಕಿವಿನಲ್ಲಿ ಹೋಗ್ತಾ ಇರೋದ್ರಿಂದ ಆ ಯಮನ
ಗಂಟೆ ಏನು ಕೇಳಿಸೋದಿಲ್ಲ. ಖಂಡಿತ ಆಗತ್ತೆ, ಅದರಂತೆ ಆಗತ್ತೆ. ಅದರಿಂದ ಅಮ್ಮ ಪಾದಕ್ಕೆ ನಿನ್ನ ಇಂಪಾದ ಧ್ವನಿಯನ್ನು ಸದಾ ಕೇಳ್ತಾರೆ. ಅಂದರೆ ಅರ್ಥ ಸದಾ ಉತ್ಸವದಲ್ಲಿ ಪಾಲ್ಗೊಳ್ಬೇಕು. ಉತ್ಸವ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಪರಮಾತ್ಮ ಉತ್ಸವದಲ್ಲಿ ಬಂದಾಗ ನಾವು ಉತ್ಸಾಹದಿಂದ ಹೋಗಿ ಅಲ್ಲಿ ಪಾಲ್ಗೊಂಡು ಜೊತೆಯಲ್ಲಿದ್ದು ಆಡಿ ಆಡಿ ಕಣ್ಣೀರು ಬಂದು ಮೈ ಪುಲಕಿತವಾಗಿ ಆನಂದವನ್ನು ಪಡ್ಕೊಳ್ಳುವಂತಹ ಸಮಯವನ್ನು ಬಿಟ್ಟುಕೊಟ್ಬಿಡಬಾರ್ದು. ಅದಕ್ಕೋಸ್ಕರ ಯಾವಾಗ ಸಿಗುತ್ತೋ ಆಗ ಪರಮಾನಂದವನ್ನು ಅನುಭವಿಸ್ಬೇಕು. ಅದು ಭಕ್ತರ ಸಂಘದಲ್ಲಿ ಕೂಡಿತಾನೆ ಆಗುತ್ತೆ. ಅಲ್ಲಿ ಬರೋರೆಲ್ಲ ಭಕ್ತರು, ಅವರ ಜೊತೆಯಲ್ಲಿದ್ದಾಗ ನಿನಗೆ ಹರ್ಷ ಉಂಟಾಗದೇ ಇದ್ದರೂ ಬೇರೆಯವ್ರಿಗೆ ಉಂಟಾಗದೇ ಇದ್ದಾಗ ನೋಡಿ ಅದು ಅಬ್ಬಾ ಬರವರ ಪುಡಿ ಸೇವಿಸ್ಕೊಂಡಿದ್ದಾರೆ ಅದು ಶರೀರೇ ಸ್ವಭಾವಂ. ಅದರಿಂದ ಅಮ್ಮ ಪಾದಕ್ಕೆ ಪ್ರೀತಿಯಿಂದ ಅದರಿಂದ ಏನು ಮಾಡಬೇಕು, ನಿನ್ನ ಶಬ್ದಕ್ಕೆ ಎಷ್ಟು ಮಹಿಮೆ ಇದೆ ಅಂತಂದರೆ ಆ ಗಣಗಳ ಶಬ್ದವನ್ನು ನಿಲ್ಲಿಸ್ಬಿಡುತ್ತದೆ, ಕೇಳಿಸಿದಂತೆ ಮಾಡಿಬಿಡುತ್ತೆ. ಯಮನ ಗಂಟೆ ಶಬ್ದ ಕೇಳಿಸೋದಿಲ್ಲ. ಅದರಿಂದ ಆ ಪ್ರಭಾವ ಆ ನಿನ್ನ ಧ್ವನಿ ಅನುಭವಿಸುವಂತೆ ನೀನು ಮಾಡಬೇಕು ಅಂತ ಇದರಲ್ಲಿ ಕೇಳ್ಕೊಳ್ತಾರೆ ಈ ಶ್ಲೋಕದಲ್ಲಿ. ತವೈ ತತ್ ತವ ಏತತ್ ಶ್ರೀರಂಗ ಕ್ಷಿತಿಪತಿಪದತ್ರಾಯಣಿ ನೃಣಾಂ ಅಂದರೆ ಮನುಷ್ಯರು. ಭವತ್ಯಾಗಶ್ಚಿಂತ ರಣರಣಕ ಭಂಗಾಯರಣಿತಂ ಭವತಿ ನಿನ್ನ ಅಂದರೆ ರಣರಣಕ ಚಿಂತ, ರಣರಣಕ ನಡುಕ, ನಮಗೆ ಬರುವಂತಹ ನಡುಕ ಇರುತ್ತಲ್ಲ, ಯಮನ ಗಂಟೆಯ ಶಬ್ದವನ್ನು ಕೇಳಿದಂಥ ನಡುಕ ಬರುತ್ತೆ. ಆ ನಡುಕವನ್ನು ಆ ಚಿಂತನೆಯನ್ನು ಹೋಗೋದನ್ನು ನಿಲ್ಲಿಸಬೇಕು. ಪ್ರಶಮಯತಿ ಅದನ್ನು ಹೋಗಿಸಿ ಪ್ರಥಯತಿ. ಆಗ ಯಮಕರ್ಣನ ಯಮ ಘಂಟಾನಾದ ನಮಗೆ ಕೇಳಿಸೋದಿಲ್ಲ. ನಿನ್ನ ಪರಮಾತ್ಮನನ್ನು ಕರ್ಕೊಂಡು ಬಂದಂತಹ ಆ ಧ್ವನಿ ಇಂಪಾಗಿ ಕಿವಿಗಳಿಗೆ ಒಂದು ಆಶ್ವಾಸನೆಯನ್ನು ಕೊಡುತ್ತೆ. ಹೆದರ್ಕೋಬೇಡ, ಆ ಯಮ ಏನೂ ಮಾಡೋಕ್ಕಾಗೋದಿಲ್ಲ. ಅವರೇ ಕಾವಲಿಲ್ ಪುಲನೈ ವೈத்து ಕಲಿದನ್ನೈ கடக்க பாய்ந்து நாவலிட்டுளித்தரு என்னோம் நமந்தமர் தலைகள் நீதே மூவுலகுண்டு மிழ்ந்த முதல்வா நின்னாமம் கத்தா ಆವಲಿಪ್ಪುಡಮೆ ಕಂಡಾಯ ರಂಗಮಾನಗರುಳಾನೆ. ತೊಂಟೆಪಿಡಿ ಆಳ್ವಾರು ಹೇಳ್ತಾರೆ, ಕಾವಲಿಲ್ ಪುಲನೈ ವೈತ್ತು ಕಲಿದನ್ನೈ ಕಡಕ್ಕ ಪಾಯ್. ನಾವು ಕಲಿಯನ್ನು ಕಡಕ್ಕ ದಾಟಿ ಹೋಗಬೇಕು ಅಂತಂದರೆ ಕಲಿಯನ್ನು ನಾವು ತುಂಬ ಕಷ್ಟಪಡಬೇಕು ಇಲ್ವಾ. ಕಾವಲಿಲ್ ಪುಲನೆ ವೈತ್ತು, ಪುಲನಗಳನ್ನೆಲ್ಲ ಇಂದ್ರಿಯಗಳನ್ನು ಕಾವಲಲ್ಲಿ ಇಡಬೇಕಂತ, ಕಾವಲು ಹಾಕ್ಬೇಕು. ಅದಕ್ಕೆ ಬೇಡ ಎಲ್ಲೂ ಹೋಗಬೇಡ ಅಂತ ಸೆರೆಮನೆಯಲ್ಲಿ ಇಡಬೇಕು. ಅದನ್ನು ಆಗತ್ತಾ? ನಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕೆ ನಾಲಿಗೆ ಒಂದಕ್ಕೆ ಗೋವಿಂದ ನಾಮ ಹೇಳ್ಕೊಟ್ಬಿಟ್ರೆ ಸಾಕು. ನಾವಲಿಟ್ಟುಳಿತರು, ನಾವಲ್ ಅಂದರೆ ವಿಜಯ ಘೋಷ. ವಿಜಯ ಘೋಷವನ್ನು ಮಾಡ್ತಾ ನನ್ನ ನಾಲಿಗೆ ಯಾವಾಗ ಜಯ ವಿಜಯೀಭವ ರಂಗ ಜಯ ವಿಜಯೀಭವ ರಂಗನಾಥ ರಘುಪತೆ ವಿಜಯೀಭವ ಅಂತ ಹೇಳ್ತಾ ಇದ್ದರೆ ನಾಲಿಗೆಗೆ ಏನಾಗತ್ತೆ, ಉಳಿತರು ಇನ್ನೂ. ಆವಾಗ ಆ ನಮಂತಮರಿರ್ತಾರಲ್ಲ ಯಮಭಟ್ರು, ಅವ್ರ ತಲೆ ಮೇಲೆ ಕಾಲಿಟ್ಕೊಂಡು ಹೊಟ್ಟೋಗ್ಬಿಡ್ಬೋದು, ಹಾಗೆ ಕಲಿಯನ್ನು ದಾಟ್ಬಿಡ್ಬೋದು ಅಂತ ಹೇಳ್ತಾರೆ. ಕಲಿತಾನೆ ಯಮ ಪುರುಷನ ಕೆಲಸ. ಅವನು ಅದಕ್ಕೆ ಕಲಿ ಪುರುಷ ನಮ್ಗೆ ಯಾವ ದಾರಿ ತೋರಿಸ್ತಾನೆ ಅಂದರೆ ಯಮನ ದಾರಿ ತೋರಿಸ್ತಾನೆ. ಅದರಿಂದ ಕಲಿಪುರುಷನಿಗೆ ನಾವೇನಾದರೂ ಅಧೀನರಾಗ್ಬಿಟ್ರೆ ಅಷ್ಟೇ. ಅದಕ್ಕೆ ಅವನು ಕಂಟ್ರೋಲ್ ಮಾಡೋದೇ ಇಲ್ಲ. ಇವಾಗ ಅದಕ್ಕೆ ಪಕ್ಕದಲ್ಲೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದಾರಲ್ಲ, ಒಂದೊಂದು ಪಕ್ಕದಲ್ಲೂ ಒಂದು ಆಲ್ಟರ್ನೇಟ್ ಜಾಗದಲ್ಲಿ ಊಟ. ಕಲಿ ಪ್ರಭಾವ ನಾಲಿಗೆಗೆ ರುಚಿ ಫಸ್ಟ್, ಅದೇ ತಾನೆ. ಅಲ್ಲಿಂದಾನೇ ತೋರಿಸ್ಬಿಡ್ತಾನೆ, ಎಲ್ಲ ಇಂದ್ರಿಯಾನು ಕಟ್ಟಾಕ್ಬಿಡ್ತೀನಿ, ನೋಡು ನಿನ್ನನ್ನು ಮಾಡ್ತೀನಿ. ಆದರೆ ಇವರು ಹೇಳ್ತಾರೆ ಏನು ಮಾಡಬೇಕು ಅಂತಂದು ಅದನ್ನು ಪ್ರಥಯತಿ ಹೊಂದುವಾಗ ಯಮಕರ್ಣನ ವಶಾತ್. ಯಾವ ನಿನ್ನ ಶಬ್ದವನ್ನು ಕೇಳಿದ ಮಾತ್ರದಿಂದ ಯಮ ಮಹಿಷ ಘಂಟಾಗಣ ಕೇಳಿಸೋದಿಲ್ಲ. ನಹ ನಮ್ಮ ಕರ್ಣಕ್ಕೆ ನ ಭಾವಿ ಬರೋದಿಲ್ಲ ಅಂದರೆ ಇಲ್ಲಿ ಕೊನೆಗಾಲಕ್ಕೆ. ಇದು ಎಲ್ಲ ಮರಣ ಅಂತ್ಯಕಾಲದಲ್ಲಿ ಕೇಳಿಸಲ್ಲ. ಯಾವಾಗ ನೀನು ಪರಮಾತ್ಮನ ಉತ್ಸವದಲ್ಲಿ ಪಾಲ್ಗೊಂಡು ಅಲ್ಲಿ ಉತ್ಸಾಹದಿಂದ ಎಲ್ಲರ ಸತ್ಸಂಗದಲ್ಲಿ ಇರ್ತೀಯೋ ಆಗ ಯಮನ ಘಂಟಾನಾದ ಖಂಡಿತ ಕೇಳಿಸೋದಿಲ್ಲ ಅಂತ. ಆಳ್ವಾರ ಸೂಕ್ತಿಗಳು ಅಷ್ಟೇ. ಒಳ್ಳೆಯ ವಿದ್ಯಾವಂತರು ಜ್ಞಾನಿಗಳು ಈ ಸೂಕ್ತಿಗಳನ್ನೆಲ್ಲ ಅಧ್ಯಯನವನ್ನು ಮಾಡಿ ಪರಮಾತ್ಮನನ್ನು ಅತ್ಯಂತ ಭಕ್ತಿಯಿಂದ ಸೇವೆ ಮಾಡ್ತಾರೆ. ಅವರಿಗೆ ಪರಮ ಭಕ್ತಿ ಉಂಟಾಗ್ಬಿಡುತ್ತೆ. ಆ ಹಾಡ್ತಾ
ಪರಮಭಕ್ತಿ ಉಂಟಾಗತ್ತೆ. ಅದರಿಂದ ನಾರಾಯಣನ ಭಕ್ತರ ಹತ್ತಿರ ಯಮನಾಗಲಿ, ಯಮನ ಮಹಿಷೆ ಇದ್ದತ್ತಲ್ಲ ಕೋಣ, ಅದಕ್ಕೆ ಕಟ್ಟಿರುವಂತಹ ಗಂಟೆಯ ನಾದವಾಗಲಿ ಕೇಳಿಸೋದೂ ಇಲ್ಲ, ಅವ್ರ ಹತ್ತಿರ ಬರೋಕ್ಕೂ ಆಗೋದಿಲ್ಲ ಅಂತ ಹೇಳಿಬಿಟ್ರು ಇವರು. ಅದರಿಂದ ಪರಮಪುರುಷ ತನ್ನ ಭಕ್ತರು ಮಾಡಿದಂತಹ ಪಾಪವನ್ನು ಕ್ಷಮಿಸಿ ದೋಷವನ್ನು ನಿವಾರಣೆ ಮಾಡಿ ಅವನು ಪರಮಾತ್ಮ ಆ ಭಕ್ತಿಗೆ ಓಗೊಟ್ಟು ಅವರನ್ನು ಸ್ವೀಕಾರ ಮಾಡ್ತಾನೆ. ಅದರಿಂದ ನಮಗೆ ಭಕ್ತಿ ಬರೋದಕ್ಕೆ ಕಾರಣ ನಾವು ತಪ್ಪಿಸ್ಕೊಳ್ಬಾರ್ದು. ಪರಮಾತ್ಮನ ಆ ಘಂಟಾನಾದವನ್ನು, ಪಾದುಕಾ ಝಣ್ ನಾದವನ್ನು ಸದಾ ಕೇಳ್ತಾ ಇರಬೇಕು, ಕೇಳೋಕ್ಕೆ ಆಸೆ ಪಡಬೇಕು, ಆಸೆ ಪಟ್ಟು ಮುಕ್ತರಾಗಬೇಕು ಅಂತ ಕೇಳ್ಕೊಳ್ತಾರೆ ಸ್ವಾಮಿ ದೇಶಿಕರ ವರ್ಣನೆ. ಸೂಕ್ತಿಗಳು ನಮಗೆ ಅದನ್ನೇ ಮಾಡುತ್ತೆ. ನಮ್ಮಾಳ್ವಾರರ ಸೂಕ್ತಿಗಳು ಶರಣಾಗತಿ ಎನ್ನುವಂತಹ ಸುಂದರವಾದ ಸುಲಭದ ಉಪಾಯವನ್ನು ಹೇಗೆ ಮಾಡಬೇಕು, ಶರಣಾಗತನಿಗೆ ಯಾವ ರೀತಿ ಇರಬೇಕು, ಅವನ ಮನೋನಿಲೆ ಯಾವ ರೀತಿ ಪರಮಾತ್ಮನನ್ನೇ ಚಿಂತನೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುವಂಥದ್ದು. ಯಾತಕ್ಕೆ ವೇದ ಸಾರ 4 ಪ್ರಬಂಧ ನಮ್ಮಾಳ್ವಾರವರದು 4 ವೇದಕ್ಕೆ ಸಮನಾದದ್ದು. ನಮಗೆ ಪರಮಾತ್ಮನ ವಿಷಯವನ್ನು ಚೆನ್ನಾಗಿ ಸುಲಭವಾಗಿ ತಿಳಿಸಿಕೊಟ್ಟು ನೀವು ಹಾಗೆ ಅನುಸಂಧಾನ ಮಾಡಿ ಅನ್ವಯಿಸಿಕೊಳ್ಳಿ. ಆಗ ಈ ಜನ್ಮ ಇದೇ ಕಡೆಯ ಜನ್ಮವಾಗುತ್ತೆ ಸಂಸಾರದಲ್ಲಿ. ಇಲ್ಲಾಂದರೆ ಮತ್ತೆ ಮತ್ತೆ ಪುನರಪಿ ಜನನವಿರುತ್ತಲ್ಲ, ಅದು ಬರದೇ ಇರುವಂತೆ ನೋಡಿಕೊಂಡು. 475 ಪರಿತ್ರಸ್ತಾಗ ಪುಣ್ಯ ದ್ರವಪತನ ವೇಗಾತ್ ಪ್ರಥಮತಗ ಶರದ್ಭಿ ಶ್ರೀರಂಗ ಕ್ಷಿತಿರಮಣ ಪಾದಾವನಿತದ ವಿಧಾಮಾಸುರ್ದೇವಾಗ ಬಲಿಮತನ ಸಂಭ್ರಂಭಮನಗೈ ಪ್ರಣಾದೈಸ್ತೆ ಸದ್ಯಗ ಪದಕಮಲ ವಿಕ್ರಾಂತಿ ಪಿಶುನೈ. ಇಲ್ಲಿ ಪಾದುಕೆಯನ್ನು ಕೇಳ್ಕೊಳ್ತಾರೆ. ಪರಮಾತ್ಮನಿಗೆ ನಮ್ಮ ಪಾಪವನ್ನು ಹೋಗಲಾಡಿಸ್ಬೇಕು ಅನ್ನುವಂಥ ಸಂಕಲ್ಪ ಇದ್ದರೆ ನಮಗೆ ಒಳ್ಳೆಯ ಆಚಾರ್ಯರು ಸಿಗ್ತಾರೆ, ಒಳ್ಳೊಳ್ಳೆಯ ಸತ್ಸಂಗ ಸಿಗತ್ತೆ, ಒಳ್ಳೆಯ ಮಾತುಗಳು ಬಾಯಿನಲ್ಲಿ ಬರುತ್ತೆ, ಒಳ್ಳೆಯ ವಿಚಾರಗಳು ಮನಸ್ಸಿನಲ್ಲಿ ನಿಲ್ಲತ್ತೆ. ಅವನ ಸಂಕಲ್ಪ ಮಾಡಿ. ಯಾವಾಗ ಉಂಟಾಗತ್ತದು? ಪರಮಾತ್ಮನಲ್ಲಿ ನಮಗೆ ಸಂಬಂಧವನ್ನು ಕಲ್ಪನೆ ಮಾಡಿಕೊಂಡಾಗ, ಅವನೇ ನನಗೆ ಸರ್ವ ಬಂಧು ಅಂತ ಕಲ್ಪನೆ ಮಾಡಿಕೊಂಡಾಗ ನಮಗೆ ಅನ್ಸುತ್ತೆ. ಇಲ್ಲ ಅಂದರೆ ಅನ್ಸುತ್ತೆ. ತಿಳಿಯೋಕ್ಕಾಗತ್ತಾ? ಆಗಲೂ ಪರಮಾತ್ಮನ ವಿಷಯ ಸಂಪೂರ್ಣವಾಗಿ ತಿಳಿಯೋದಿಲ್ಲ. ಆದರೆ ಅವನೇ ರಕ್ಷಕ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಅವನ ಕೈವಾಡ ಎಲ್ಲದರಲ್ಲೂ ಇದೆ ಅನ್ನೋದು ಅರ್ಥ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮಾಳ್ವಾರ್ ಇದನ್ನು ತಿರುವಾಯೂರಿನಲ್ಲಿ ಹೇಳ್ತಾರೆ. ಅದಕ್ಕೆ ಅವರು ಕಡೆಯಲ್ಲಿ ಪಿರಂದಾರ್ ಉಯರ್ದೆ. ಪಿರಂದಾರ್ ಯಾರು ಹುಟ್ಟುತ್ತಾರೋ ಅವರು ಉಯರ್ದ ಗತಿಯನ್ನು ಪಡ್ಕೊಳ್ತಾರೆ. ಅವರ ಸೂಕ್ತಿಗಳನ್ನು, ನಮ್ಮಾಳ್ವಾರ ಸೂಕ್ತಿಗಳನ್ನು ಹೇಳಿದ್ದಾರೆ. ಈಗ ಬಲಿಚಕ್ರವರ್ತಿಯನ್ನು ಇಲ್ಲಿ ಉದಾಹರಣೆಯಾಗಿ ತಗೊಂಡಿದ್ದಾರೆ. ಇದರಲ್ಲಿ ಬಲಿಚಕ್ರವರ್ತಿ ಅಂದ ತಕ್ಷಣ ನಮ್ಮ ಮನಸ್ಸು ವಾಮನ ತ್ರಿವಿಕ್ರಮನ ಹತ್ರ ಹೋಗುತ್ತೆ. ಈಗ ಬಲಿಚಕ್ರವರ್ತಿ ತುಂಬ ತೊಂದರೆ ಕೊಡ್ತಾ ಇದ್ದ. ಎಲ್ಲ ಇಂದ್ರನ ಇದನ್ನೆಲ್ಲ ಕಬಳಿಸಿಕೊಂಡು ಬಿಟ್ಟ. ಆಗ ಇಂದ್ರ ಏನು ಮಾಡ್ದ? ಪರಮಾತ್ಮನಲ್ಲಿ ಶರಣಾಗತಿಯನ್ನು ಮಾಡ್ದ. ಶರಣಾಗತಿಯನ್ನು ಮಾಡಿ ಮೊರೆ ಇಟ್ಟು ಕೇಳಿಕೊಂಡ. ಅವನನ್ನು ರಕ್ಷಣೆ ಮಾಡಲೇಬೇಕಾಗಿ ಬಂತು ಪರಮಾತ್ಮ. ಅದಕ್ಕೋಸ್ಕರ ಅಭಯ ಕೊಟ್ಟುಬಿಟ್ಟ. ಯಾವಾಗ ಬರ್ತೀನಿ, ಏನು ಮಾಡ್ತೀನಿ, ಯಾವಾಗ, ಹೇಗೆ ಎಲ್ಲವನ್ನ ಅವ್ರು ಹೇಳಿದ್ನ ಇಲ್ಲ, ಅಭಯವನ್ನು ಕೊಟ್ಟುಬಿಟ್ಟ. ನಾ ಬರ್ತೀನಿ, ನಾ ಮಾಡ್ತೀನಿ. ಶರಣಾಗತರಿಗೆ ಕೊಟ್ಟುಬಿಡ್ತಾನೆ. ನಮ್ಗೆ ಹೇಳಿದ್ನ, ನಾನು ಇವತ್ತು ಕರ್ಕೊಂಡು ಹೋಗ್ತೀನಿ ನಿನ್ನನ್ನು ಶರಣಾಗತಿ ಆದಮೇಲೆ. ದೇಹಾವಸಾನದಲ್ಲಿ ಕರ್ಕೊಂಡು ಹೋಗಲೇಬೇಕು, ಅವನೇನು ಮಾಡೋಕ್ಕಲ್ಲ. ಕರ್ಮದಿಂದ ಉಂಟಾಗುವಂಥದ್ದು ದೇಹ, ಕರ್ಮಾಧೀನ. ನಮಗೆ ಗೊತ್ತಿಲ್ಲ, ಪರಮಾತ್ಮನಿಗೆ ಗೊತ್ತು, ಆದರೆ ಹೇಳಲ್ಲ, ಕಾಪಾಡ್ತಾನೆ. ಶರಣಾಗತಿ ಆದಮೇಲಂತೂ ಖಂಡಿತ ಕಾಪಾಡ್ತಾನೆ ಅನ್ನೋದೇ ಇದೇ ಮಹಾವಿಶ್ವಾಸ. ಆ ಮಹಾವಿಶ್ವಾಸವನ್ನು ನಾವು ಮಾಡಿಕೊಳ್ಳೇಬೇಕು, ಡೆವಲಪ್ಮೆಂಟ್ ಮಾಡಿಕೊಳ್ಳೇಬೇಕು. ಪರಿತ್ರಸ್ತಾಗ ಅಂದರೆ ತುಂಬ ಹೆದರ್ಕೊಂಡ್ಬಿಟ್ರು ದೇವತೆಗಳು ಬಲಿಯಿಂದ. ಬಲಿ ಚಕ್ರವರ್ತಿ ಕೊಡ್ತಾ ಇದ್ದಂಥ ಉಪದ್ರವದಿಂದ. ಅದರಿಂದ ಪುಣ್ಯದ್ರವ ಅಂತಂದರೆ ಪುಣ್ಯ ನದಿಯಾದಂಥ ಗಂಗೆ. ಆ ಗಂಗೆಯ ಪತನ ವೇಗಾತ್, ಗಂಗೆ ಮೇಲಿಂದ ಬದಲಲ್ಲ, ಪರಮಾತ್ಮನ ಪಾದಾರವಿಂದದಿಂದ ಬಿದ್ದು ಹರಿದಾಗ ತುಂಬ ವೇಗ. ಪತನ ವೇಗಾತ್ ಮೊದಲೇ ಕ್ಷರದ್ಭಿ ಪದ ಕಮಲ
ವಿಕ್ರಾಂತಿ ಪಿಶುನೈ. ಮೊದಲೇ ಶರದ್ಭಿ ಅಂದರೆ ಹರಿತಾ ಇರುವಂತಹ ಪದಕಮಲ ವಿಶ್ರಾಂತಿ. ವಿಕ್ರಾಂತಿ ಪರಮಾತ್ಮನ ಪಾದಾರವಿಂದದ ವಿಕ್ರಾಂತಿ ಇಡುವಂತಹ ಕಾಲ, ಮುಂದೆ ಪಾದವನ್ನು ಇಡುವಂತಹ ಕಾಲದಲ್ಲಿ ಪಿಶುನೈಗಿ ಅನಗೈಗಿ ತಿಳಿಸ್ತಾ ಇದೆಯಂತೆ. ಏನನ್ನೋ ಒಂದು ವಿಚಾರವನ್ನು ತಿಳಿಸ್ತಾ ಇದೆ. ಪಾದುಕಾದೇವಿ ಏನೋ ತಿಳಿಸ್ತಾ ಇದ್ದಾಳೆ. ಪರಮಾತ್ಮ ಕಾಲಿಡುವಂಥ ಜಾಗದಲ್ಲಿ ಪರಕ್ಷರದ್ಭಿ ಅನಗೈಗಿ ಪಾಪವಿಲ್ಲದ ತೇ ನಿನ್ನ ಪ್ರಣಾದೈಹಿ ನಿನ್ನ ನಾದಗಳು ಸದ್ಯ ಆ ಕ್ಷಣದಲ್ಲಿ ಬಲಿಚಕ್ರವರ್ತಿ ಬಲಿಮಥನ ಸಂರಂಭ ವಿಧಾಮ ಅಂದರೆ ತಿಳಿಸ್ತಾ ಇದೆಯಂತೆ. ಪರಮಾತ್ಮನ ಪಾದುಕಾದೇವಿಯ ಶಬ್ದ ಏನನ್ನು ತಿಳಿಸ್ತಾ ಇದೆ? ಬಲಿ ಚಕ್ರವರ್ತಿಗೋಸ್ಕರ ಪರಮಾತ್ಮ ತ್ರಿವಿಕ್ರಮನಾಗಿ ಪಾದವನ್ನು ಹರಡಿ ಅಳಕೊಂಡಂಥ ಕಾಲದಲ್ಲಿ ಸಂಚಾರ. ಆಗ ಶಬ್ದ ಬರ್ತಾ ಇದೆಯಲ್ಲ, ಅದು ಯಾವ ದೋಷವೂ ಇಲ್ಲದ ಪ್ರಣಾದ. ತ್ರಿವಿಕ್ರಮಾವತಾರದಲ್ಲಿ, ವಾಮನಾವತಾರದಲ್ಲಿ ಅದು ಕೂಡಲೇ ಸದ್ಯ ಬಲಿಚಕ್ರವರ್ತಿಯ ಮಥನ ಸಂಭ್ರಮ. ಅದನ್ನು ಮಥನ ಮಾಡೋಕ್ಕೆ ಆರಂಭ ಮಾಡಿಬಿಡ್ತು. ತ್ರಿವಿಕ್ರಮ ಬಲಿಯ ಇದನ್ನು ದಂಭವನ್ನು ಅಲ್ಲೇ ಅಡಗಿಸುವಂತೆ ಆಯ್ತಂತೆ. ಆ ಶಬ್ದ ಹೇಳ್ತಾ ಇದ್ದಂತೆ, ನೋಡು ಹುಷಾರು, ಜಂಬ ಪಡಬೇಡ. ಯಾವ ದೋಷವೂ ಇಲ್ಲದ ಶಬ್ದದಿಂದ ತಿಳ್ಕೊಂಡ್ರಂತೆ. ದೇವತೆಗಳಿಗೆ ತಿಳಿದುಬಿಡ್ತು ಪರಮಾತ್ಮ ಅವತಾರ ಮಾಡಿದ್ದಾನೆ, ಬಲಿಯನ್ನು ಈಗ ಕಟ್ಟಾಕ್ತಾನೆ, ಸೊ ಯೋಚನೆ ಇಲ್ಲ, ನಾವು ನೆಮ್ಮದಿಯಿಂದ ಇರ್ಬೋದು ಅಂತ ಅವ್ರು ಅಂದ್ಕೊಂಡ್ರಂತೆ. ಅದನ್ನು ಇಲ್ಲಿ ವಿಚಾರವನ್ನು, ಆ ಪ್ರವಾಹವನ್ನು ನೋಡೋಕ್ಕೆ ಮೊದಲೇ ಬಂದುಬಿಟ್ರಂತೆ. ಎಲ್ಲ ದೇವತೆಗಳೆಲ್ಲ ಬಂದು ಆ ಪರಮಾತ್ಮನ ಪಾದಾರವಿಂದ ಮಹಾಬಲಿಯನ್ನು ಅಡಗಿಸಿದ ವಿಚಾರವನ್ನು ನೋಡೋಕ್ಕೋಸ್ಕರವಾಗಿ ದೇವತೆಗಳೆಲ್ಲ ಸೇರಿಬಿಟ್ಟಿದ್ರು. ಆ ದೇವತೆಗಳೆಲ್ಲ ಸೇರಿ ಪರಮಾತ್ಮನನ್ನು ಆಮೇಲೆ ಸ್ತೋತ್ರ ಮಾಡ್ತಾರೆ. ಅದಾದ ಮೇಲೆ ಅದರಿಂದ ಪರಮಾತ್ಮನಿಗೆ ಸಂಕಲ್ಪ ಇದ್ದರೆ ನಡೆಯುತ್ತೆ. ನಮ್ಮ ಪಾಪ ಹೋಗಿಸ್ಬೇಕು, ದೋಷ ಹೋಗಿಸ್ಬೇಕು, ಇವನನ್ನು ಉದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿಬಿಟ್ರೆ ತಾನಾಗಿ ಎಲ್ಲವೂ ಕೂಡ ಚೆನ್ನಾಗಿ ಆಗಿಬಿಡುತ್ತೆ. ನಮಗೆ ಪರಮಾತ್ಮನ ರಕ್ಷಣೆ ಸದಾ ಸಿಗತ್ತೆ ಅಂತ ಹೇಳಿ ಪಾದುಕಾದೇವಿಯಲ್ಲಿ ಶರಣಾಗಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಶರಣಾಗತಿ ಪಾದುಕೆಯಲ್ಲಿ ಹೇಗೆ ಮಾಡೋದು? ಪರಮಾತ್ಮನ ಪಾದಗಳು ಮಾಡಿದರೆ ಪಾದುಕೆಗೆ ಮಾಡಿದಂತೇಳಿ ಬಿಟ್ಟಿರೋಲ್ವಲ್ಲ, ಯಾವಾಗಲೂ ಜೊತೆಲೇ ಇರ್ತಾಳೆ ಹಾಗೆ. ಆದರೆ ನಮಗೆ ಕಾಣಿಸೋದಿಲ್ವಲ್ಲ, ಅದು ಶಠಾರಿ ಪರಮಾತ್ಮನ ಜೊತೆಯಲ್ಲೇ ಇರೋದ್ರಿಂದ ಅದೇ ಪರಮಾತ್ಮನ ಪಾದಕ್ಕೆ ಅಂತ ನಾವು ಯಾವಾಗಲೂ ಅನುಸಂಧಾನ ಮಾಡ್ತಾ ಅದನ್ನು ತಿಳ್ಕೋಬೇಕು ಅಂತ ಹೇಳಿ 475ಕ್ಕೆ ಮುಗಿಸ್ತಾರೆ ಸ್ವಾಮಿ ದೇಶಿಗರು. ಅದರಿಂದ ನಾವೇನು ಮಾಡಬೇಕು? ನಮ್ಮಾಳ್ವಾರು ಇದನ್ನು ತಿರುವಾಯ್ಮುಳಿ ಕಡೆಯ ಪಾಶುರದಲ್ಲಿ ಹೇಳಿದ ಹಾಗೆ ನಮಗೆ ಒಳ್ಳೆಯ ಗತಿಯನ್ನು ಕೊಟ್ಟು, ಉಯರ್ದ ಗತಿಯಾದಂತಹ ಆ ಮೋಕ್ಷವನ್ನು ಕೊಟ್ಟು ಕಾಪಾಡ್ತಾಳೆ ಪಾದುಕಾದೇವಿ ಪರಮಾತ್ಮನಿಗೆ ಹೇಳಿ. ಅದರಿಂದ ನಾವು ಪಾದುಕೆಯಲ್ಲಿ ಶರಣಾಗತಿಯನ್ನು ಮಾಡಿ ಪಾದುಕಾ ಸಹಸ್ರವನ್ನು ಪ್ರತಿನಿತ್ಯ ಒಂದು 10 ಶ್ಲೋಕವಾದರೂ ಓದಬೇಕು ಅಂತ ನಮ್ಮ ಆಚಾರ್ಯರುಗಳು ನಮಗೆಲ್ಲ ಆದೇಶ ಕೊಟ್ಟಿದ್ದಾರೆ. ಪಾದುಕಾದೇವಿಯನ್ನು ಸ್ಮರಣೆ ಮಾಡ್ತಾಯಿರಿ, ಅವಳು ಖಂಡಿತ ರಕ್ಷಣೆ ಮಾಡ್ತಾಳೆ. ಅಂದರೆ ಅರ್ಥ ಶ್ರೀಮನ್ನಾರಾಯಣ ಚರಣವು ಅಂದ ತಕ್ಷಣ ಪಾದುಕೆಯನ್ನು ಜ್ಞಾಪಿಸ್ಕೊಂಡು ನಾವು ದ್ವಯಮಂತ್ರವನ್ನು ಸದಾ ನಿರಂತರ ಅನುಸಂಧಾನ ಅರ್ಥದೊಂದಿಗೆ ಮಾಡಬೇಕು. ಇದು ಮಾಡಿದವರು ಸ್ವಾಮಿ ರಾಮಾನುಜರು. ಪ್ರತಿನಿತ್ಯ ನಾನು ಏನು ಮಾಡಲಿ ಅಂತ ಕೇಳಿದ್ರು ರಂಗನಾಥನನ್ನು, ಇಲ್ಲೇ ಇದ್ಬಿಡು ಅಂತಂದ್ರು. ಶ್ರೀರಂಗೇ ಸುಗಮಾಸ್ವ ಅತ್ರೈವ ಶ್ರೀರಂಗೇ ಸುಗಮಾಸ್ವ ಶರೀರ ಪಾತ ಸಮಯೇತು ಕೇವಲಂ ಮದೀಯೈವ ದಯೆಯ. ನನ್ನ ದಯೆಯಿಂದ ಪರಮಾತ್ಮನೇ ಮದೀಯೈವ ದಯೆಯ ಅಂದರೆ ನನ್ನದ್ದೇ ಆದಂಥ ದಯೆಯಿಂದಲೇ ನೀನು ಉದ್ಧಾರ ಆಗ್ತೀಯ ವಿನಾ ಬೇರೆ ಯಾವುದು ಇಲ್ಲ ಅಂತ ಸ್ವಾಮಿ ರಾಮಾನುಜರ ಶರಣಾಗತಿ ಗದ್ಯ ನಮಗೆ ಸಂಪೂರ್ಣವಾದ ಶರಣಾಗತಿ ವಿಚಾರವನ್ನು ತಿಳಿಸಿಕೊಡುವಂಥದ್ದು. ಪ್ರತಿನಿತ್ಯ ಅನುಸಂಧಾನ ಮಾಡಬೇಕು ಅಂತ ಇದೆ ಶರಣಾಗತಿ ಗದ್ಯವನ್ನು. ರಾಮಾನುಜರ 9 ನವರತ್ನದಲ್ಲಿ ಒಂದಾದರೂ ನಾವು ಹೇಳಬೇಡವಾ? ಅಟ್ಲೀಸ್ಟ್ ಶ್ರೀರಂಗ ಗದ್ಯ ಚಿಕ್ಕದಾಗಿದೆ, ಲಘು, ಇದು ದೀರ್ಘ, ಇದು ಲಘು. ವೈಕುಂಠ ಗದ್ಯ ಅದು ಸಾಕ್ಷಾತ್ ದಿವ್ಯ ಗದ್ಯ, ಅದನ್ನು ಹೇಳಬೇಕು ರಾತ್ರಿ ಹೊತ್ತು ಅಂತ ಹೇಳಿದ್ದಾರೆ. ಶಿವತೆ ರಾಮಾನುಜಾಯ ನಮಃ. ಕವಿತಾರ್ಕಿಕ ಸಿಂಹ ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾ ಇವಳಿ
ತದ್ವಯದನಾ ಸ್ತ್ರಿವೇದೀಮ ವಂದಯಂತೋ ಜಯಂತಿ ಭುವಿ ಸಂತಗ ಸಂತ ಶ್ರೀರಂಗಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಗ ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.